ನಮಸ್ತೆ ಪ್ರಿಯ ವೀಕ್ಷಕರೇ, ನಾನು ನಿಮ್ಮ ರಘುನಂದನ್ ಗುರೂಜಿ. ಎಲ್ಲರಿಗೂ ಸಹ ನಮ್ಮ ಜ್ಯೋತಿಷ್ಯ ದಾರಿದೀಪ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ಯಾರು ಮೊದಲ ಬಾರಿಗೆ ನಮ್ಮ ಯೂಟ್ಯೂಬ್ ಚಾನೆಲ್ ಅನ್ನು ನೋಡ್ತಾ ಇದ್ದೀರಾ, ಪ್ರತಿಯೊಬ್ಬರೂ ಸಹ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಶೇರ್ ಅನ್ನು ಮಾಡಿ. ವೀಕ್ಷಕರೇ, ಆಗಸ್ಟ್ 16, 2025 ಈ ದಿನದ ಎಲ್ಲಾ ರಾಶಿಯವರ ದಿನ ಭವಿಷ್ಯ ಹೇಗಿದೆ ಎಂಬುದನ್ನು ನಾನು ಈ ವಿಡಿಯೋದಲ್ಲಿ ನಿಮಗೆ ತಿಳಿಸಿಕೊಡ್ತೀನಿ. ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ. ವೀಕ್ಷಕರೇ, ಈ ದಿನ ಯಾವ ರಾಶಿಗೆ ಶುಭವಿದೆ ಮತ್ತು ಯಾವ ರಾಶಿಯವರಿಗೆ ಈ ದಿನ ಸಂಕಷ್ಟಗಳಿದೆ, ಪ್ರತಿಯೊಂದು ವಿಚಾರದ ಬಗ್ಗೆ ನಾನು ನಿಮಗೆ ವಿವರವಾಗಿ ಮಾಹಿತಿಯನ್ನು ನೀಡುತ್ತೇನೆ. ಯಾರೂ ಸಹ ವಿಡಿಯೋವನ್ನು ಸ್ಕಿಪ್ ಮಾಡಲಿಕ್ಕೆ ಹೋಗಬೇಡಿ. ಈ ವಿಡಿಯೋ ಪ್ರತಿಯೊಂದು ರಾಶಿಗೂ ಒಂದು ಹೆಲ್ಪ್ಫುಲ್ ಆಗಿರುವಂತಹ ಒಂದು ವಿಡಿಯೋವಾಗಿದೆ. ಆ ಕಾರಣದಿಂದ ವಿಡಿಯೋವನ್ನು ಕೊನೆವರೆಗೂ ಸಹ ನೋಡಿ. ಸರಿ ವೀಕ್ಷಕರೇ, ಇನ್ನು ತಡ ಮಾಡುವುದು ಬೇಡ. 12 ರಾಶಿಯವರ ಅವರ ದಿನ ಭವಿಷ್ಯ ಹೇಗಿದೆ ನೋಡೋಣ ಬನ್ನಿ. ಮೊದಲನೇದಾಗಿ ಮೇಷರಾಶಿ. ವೀಕ್ಷಕರೇ, ಮೇಷರಾಶಿಯವರ ಇವತ್ತಿನ ದಿನ ಭವಿಷ್ಯ ಹೇಗಿದೆ ಅಂದರೆ, ಇಂದು ಮೇಷರಾಶಿಯವರು ಹೊಸ ಶಕ್ತಿ, ಧೈರ್ಯ ಹಾಗೂ ಪ್ರೇರಣೆಯಿಂದ ದಿನವನ್ನು ಪ್ರಾರಂಭಿಸುತ್ತಾರೆ. ದೇವಶಕ್ತಿ ತುಂಬಿದ ಕೃಷ್ಣ ಜನ್ಮಾಷ್ಟಮಿ ದಿನವಾದ ಕಾರಣ ಧಾರ್ಮಿಕ ಮತ್ತು ಆಧ್ಯಾತ್ಮಿಕ ಚಟುವಟಿಕೆಗಳತ್ತ ಮನಸ್ಸು ಸೆಳೆಯಬಹುದು. ಧೈರ್ಯದಿಂದ ನಿರ್ಧಾರ ತೆಗೆದುಕೊಳ್ಳುವ ಸಾಮರ್ಥ್ಯ, ಪ್ರಬಲ ಚೈತನ್ಯ ಇಂದಿನ ಮುಖ್ಯ ಲಕ್ಷಣಗಳು. ಸಹಜವಾಗಿ ಉತ್ಸಾಹದ ಜೋರು ಜಾಸ್ತಿಯಾಗಿರುವ ಕಾರಣ ಮಾತುಗಳಲ್ಲಿ ತಾಳ್ಮೆ ಉಳಿಸಿಕೊಳ್ಳುವುದು ಅಗತ್ಯ. ಈ ದಿನ ಭಕ್ತಿ, ಉಪವಾಸ ಅಥವಾ ಮನೋಯೋಗದಿಂದ ಪೂರಿತ ಚಟುವಟಿಕೆಗಳಲ್ಲಿ ತೊಡಗಿದರೆ ಅದರಿಂದ ಆಂತರಿಕ ಶಾಂತಿ ಹಾಗೂ ಪೌರಾಣಿಕ ಶಕ್ತಿಯ ಅನುಭವ ಸಾಧ್ಯ. ಇಂದಿನ ದಿನದ ಶುಭಾಶಯಗಳು ನಿಮ್ಮ ಆತ್ಮವಿಶ್ವಾಸವನ್ನು ಹೆಚ್ಚಿಸುತ್ತವೆ. ಮತ್ತು ವೀಕ್ಷಕರೇ, ನಿಮ್ಮ ಕೆಲಸದ ವಿಚಾರಕ್ಕೆ ಬಂದರೆ, ಈ ದಿನ ವೃತ್ತಿ ಜೀವನದಲ್ಲಿ ಇಂದಿನ ದಿನ ನೇರ ಸಂಪರ್ಕ, ಶುದ್ಧ ಸಂವಹನ ಮತ್ತು ಧೈರ್ಯದಿಂದ ಕೆಲಸಗಳನ್ನು ಮುನ್ನಡೆಸಲು ಸೂಕ್ತ. ಸಹೋದ್ಯೋಗಿಗಳಿಂದ ಸಹಕಾರ ಸಿಗುವ ಸಾಧ್ಯತೆ ಇದೆ. ನೀವು ತೋರಿಸುವ ನೇತೃತ್ವದ ಗುಣಗಳು ವಿಶೇಷವಾಗಿ ಮಹತ್ವಪೂರ್ಣ ಸಭೆಗಳಲ್ಲಿ ಅಥವಾ ನಿರ್ಣಯಗಳಲ್ಲಿ ಮೆಚ್ಚುಗೆಗೆ ಪಾತ್ರವಾಗಬಹುದು. ಉದ್ಯೋಗದಲ್ಲಿ ಮೇಲಧಿಕಾರಿಗಳಿಂದ ಪ್ರೋತ್ಸಾಹ ಸಿಗುವುದು, ಹೊಸ ಜವಾಬ್ದಾರಿಗಳತ್ತ ಮುಂದಾಗುವ ಅವಕಾಶಗಳಿವೆ. ಉದ್ಯೋಗ ಬದಲಾವಣೆ ಯೋಚಿಸುತ್ತಿರುವವರಿಗೆ ಶುಭ ಸಮಯ. ಆದರೆ ತೀರ್ಮಾನ ತೆಗೆದುಕೊಳ್ಳುವ ಮೊದಲು ಎಲ್ಲ ಆಯ್ಕೆಗಳನ್ನು ಚೆನ್ನಾಗಿ ತಾಳ್ಮೆಯಿಂದ ಪರಿಶೀಲಿಸಿ. ಸ್ವತಂತ್ರವಾಗಿ ಉದ್ಯಮ ಮಾಡುವವರು ಇಂದು ತಮ್ಮ ವ್ಯಾಪಾರದ ಸ್ಥಿತಿಯನ್ನು ವಿಶ್ಲೇಷಿಸಿ ಹೊಸ ಯೋಜನೆಗಳ ಬಗ್ಗೆ ಆಲೋಚನೆ ಮಾಡಬಹುದು. ವಿಶೇಷವಾಗಿ ಕೃಷ್ಣ ಜನ್ಮಾಷ್ಟಮಿಯ ದಿನ ಲಾಭದಾಯಕ ವ್ಯವಹಾರಗಳು ನಡೆಯಬಹುದು. ಮತ್ತೆ ವೀಕ್ಷಕರೇ, ನಿಮ್ಮ ಹಣಕಾಸಿನ ವಿಚಾರಕ್ಕೆ ಬಂದರೆ, ಇವತ್ತು ಹಣಕಾಸಿನ ದೃಷ್ಟಿಯಿಂದ ಈ ದಿನ ನಿರ್ಣಾಯಕ. ಪೂರ್ವದಲ್ಲಿ ಹೂಡಿದ ಹೂಡಿಕೆಗಳು ಲಾಭ ತರುವ ಸಾಧ್ಯತೆ ಇದೆ. ಕೆಲವರಿಗೆ ಆಕಸ್ಮಿಕವಾಗಿ ಹಣದ ಒಳಹರಿವು ಅಥವಾ ಸಾಲ ಮರಳುವ ಯೋಗವಿದೆ. ಆದರೆ ಶ್ರದ್ಧೆಯಿಂದ ಹಣವನ್ನು ಬಳಸುವುದು ಅತ್ಯಂತ ಅಗತ್ಯ. ಇಂದು ಧರ್ಮ ಕಾರ್ಯಗಳಿಗಾಗಿ ಖರ್ಚು ಮಾಡುವ ಸಾಧ್ಯತೆಗಳಿವೆ. ದೇವಾಲಯಗಳಿಗೆ ಕೊಡುಗೆ, ಪೂಜೆಗೆ ಉಪಯೋಗಿಸಲಾದ ಸಾಮಗ್ರಿಗಳ ಖರ್ಚುಗಳು ಹೆಚ್ಚಾಗಬಹುದು. ಆದರೆ ಇವೆಲ್ಲವನ್ನು ಧರ್ಮಫಲದ ನೋಟದಿಂದ ನೋಡಬಹುದು. ಬಂಡವಾಳ ಹೂಡಿಕೆಗೆ ಇದು ಉತ್ತಮ ದಿನವಲ್ಲ. ಹಾಗಾಗಿ ಹೊಸ ಹೂಡಿಕೆಗಳ ಮೇಲೆ ತಾತ್ಕಾಲಿಕವಾಗಿ ನಿರ್ಧಾರ ಕಾಯ್ದಿರಿಸಿ. ಕುಟುಂಬದ ಖರ್ಚುಗಳಲ್ಲಿ ಮಿತವ್ಯಯ ತಾಳಬೇಕು. ಇನ್ನು ವೀಕ್ಷಕರೇ, ನಿಮ್ಮ ಆರೋಗ್ಯದ ವಿಚಾರಕ್ಕೆ ಬಂದರೆ, ಇವತ್ತು ಆರೋಗ್ಯದಲ್ಲಿ ಉತ್ಸಾಹ ಹೆಚ್ಚು, ಆದರೆ ಅದನ್ನು ಸಮತೋಲನದಿಂದ ಬಳಸುವುದು ಮುಖ್ಯ. ಹೆಚ್ಚು ಮಾತಾಡುವುದು ಅಥವಾ ಹೆಚ್ಚು ಶಾರೀರಿಕ ಚಟುವಟಿಕೆಯಲ್ಲಿ ತೊಡಗುವುದು ಎದೆನೋವು, ರಕ್ತದೊತ್ತಡ, ತಲೆನೋವು ಅಥವಾ ದಣಿವು ತರಬಹುದು. ಜೋರು ಜಾಸ್ತಿಯಾದ ಆಹಾರ ಸೇವನೆ ಅಥವಾ ಉಪವಾಸದಲ್ಲಿ ತೊಂದರೆ ಆಗದಂತೆ ಸರಿಯಾಗಿ ನಿಯಮ ಪಾಲಿಸುವುದು ಮುಖ್ಯ. ಕೃಷ್ಣ ಜನ್ಮಾಷ್ಟಮಿಯ ದಿನ ಹಾಲು, ಮಧುರ ಪದಾರ್ಥಗಳಲ್ಲಿ ಮಿತವ್ಯಯ ಅಗತ್ಯ. ಈ ದಿನ ಯೋಗಾಭ್ಯಾಸ, ಧ್ಯಾನ ಮತ್ತು ಸಣ್ಣ ಚರಣ ಸಂಚಾರದಿಂದ ದೇಹಕ್ಕೆ ಶ್ರಮವಿಲ್ಲದೆ ಚೈತನ್ಯ ನೀಡಬಹುದು. ಬೆಳಿಗ್ಗೆ ಸೂರ್ಯನ ಬೆಳಕಿನಲ್ಲಿ ಸಮಯ ಕಳೆಯುವುದು ಶುಭ. ಮತ್ತೆ ವೀಕ್ಷಕರೇ, ನಿಮ್ಮ ಕುಟುಂಬ ಮತ್ತು ನಿಮ್ಮ ಸಂಬಂಧದ ವಿಚಾರಕ್ಕೆ ಬಂದರೆ, ಈ ದಿನ ಕುಟುಂಬ ಸಂಬಂಧಗಳು ಇಂದು ನೆಮ್ಮದಿ, ಭಕ್ತಿ ಹಾಗೂ ಪ್ರೀತಿಯಿಂದ ತುಂಬಿರುವ ಸಾಧ್ಯತೆ ಇದೆ. ಪತ್ನಿ ಅಥವಾ ಪತಿಯೊಂದಿಗೆ ಭಾವನಾತ್ಮಕವಾಗಿ ಮಾತನಾಡಲು ಇದು ಸೂಕ್ತ ಸಮಯ. ಮಕ್ಕಳೊಂದಿಗೆ ಕೊಂಡಿ ಬೆಸೆದುಕೊಳ್ಳುವುದು ಹಾಗೂ ದೇವತೆಯ ಕಥೆಗಳ ಮೂಲಕ ಆತ್ಮೀಯ ಬಾಂಧವ್ಯ ಗಟ್ಟಿ ಮಾಡುವುದು ಸಾಧ್ಯ. ಈ ದಿನ ಹಿರಿಯರ ಆಶೀರ್ವಾದ ಪಡೆಯುವುದು, ಕುಟುಂಬದ ಸದಸ್ಯರೊಂದಿಗೆ ಒಟ್ಟಿಗೆ ಭಕ್ತಿಯಲ್ಲಿ ತೊಡಗುವುದು ಸಂತೋಷ ತರುತ್ತದೆ. ಈ ದಿನದ ಪುಣ್ಯಕ್ಷಣದಲ್ಲಿ ಸಂಕಲ್ಪ ಮಾಡಿದ ಕೆಲಸಗಳು ಮುಂದೆ ಯಶಸ್ಸು ತರುತ್ತವೆ. ಅಭಿವೃದ್ಧಿಯ ಉದ್ದೇಶದಿಂದ ಪತ್ನಿಯೊಂದಿಗೆ ಮಹತ್ವಪೂರ್ಣ ಚರ್ಚೆ ನಡೆಸಬಹುದು. ಸಂತೋಷ, ಭಕ್ತಿ, ಶಾಂತಿ ಇಂದಿನ ಸಂಬಂಧಗಳ ಮೂಲ ಸಂಗತಿಯಾಗುತ್ತದೆ. ವೀಕ್ಷಕರೇ, ನೀವು ಇಂದು ಕೃಷ್ಣ ಜನ್ಮಾಷ್ಟಮಿ ಹಬ್ಬವಾದ ಕಾರಣ ಆಧ್ಯಾತ್ಮದಲ್ಲಿ ತೊಡಗುವುದು ಅತ್ಯಂತ ಶ್ರೇಷ್ಠ. ಕೃಷ್ಣನ ಭಕ್ತಿ, ನಾಮಸ್ಮರಣೆ, ಜಪ ಅಥವಾ ಸಂಕೀರ್ತನದಿಂದ ಮನಸ್ಸಿಗೆ ಸ್ಥೈರ್ಯ, ಶಕ್ತಿ ಮತ್ತು ಆಧ್ಯಾತ್ಮಿಕ ಸ್ಪಂದನೆ ಲಭಿಸುತ್ತದೆ.
ಓಂ ಕೃಷ್ಣಾಯ ವಾಸುದೇವಾಯ ಹರೇಯೇ ಪರಮಾತ್ಮನೆ ಪ್ರಣತ ಕ್ಲೇಶನಾಶಾಯ ಗೋವಿಂದಾಯ ನಮೋ ನಮಃ ಎಂಬ ಮಂತ್ರವನ್ನು 54 ಅಥವಾ 108 ಬಾರಿ ಪಠಿಸಿ. ನಂದಘೋಷನ ಮನೆ ಮಾದರಿಯಲ್ಲಿ ಮನೆಗೆ ತುಳಸಿ, ಹೂಗಳು, ಪಂಜರ, ಚಪ್ಪರ ಇವುಗಳನ್ನು ಅಲಂಕರಿಸಿ ಕೃಷ್ಣನ ಆರಾಧನೆ ಮಾಡಿ. ಬಾಲಕೃಷ್ಣನ ರೂಪದಲ್ಲಿ ಭಕ್ತಿಪೂರ್ಣ ಪೂಜೆ ಮಾಡಿದರೆ ಕುಟುಂಬಕ್ಕೆ ಆರೈಕೆ, ಶಾಂತಿ ಹಾಗೂ ಸಂತೋಷ ದೊರೆಯುತ್ತದೆ. ಅದೃಷ್ಟದ ಸಂಖ್ಯೆ 3. ಈ ಸಂಖ್ಯೆ ಕೃಷ್ಣ ತತ್ವದ ಸೃಜನಶೀಲತೆ, ಚತುರತೆ ಹಾಗೂ ಶ್ರದ್ಧೆಯ ಸಂಕೇತ. ಈ ಸಂಖ್ಯೆ ಇಂದಿನ ನಿರ್ಧಾರಗಳಲ್ಲಿ ಆಶಾವಾದವನ್ನು ತರುತ್ತದೆ. ಅದೃಷ್ಟದ ಬಣ್ಣ ಹಸಿರು. ಹಸಿರು ಬಣ್ಣ ಇಂದಿನ ಭಕ್ತಿ, ಚೈತನ್ಯ ಹಾಗೂ ಸ್ಥಿತಪ್ರಜ್ಞೆಯ ಪ್ರತೀಕ. ಈ ಬಣ್ಣದ ಉಡುಗೆ ಅಥವಾ ಹೂವಿನ ಬಳಕೆ ಶುಭ ಫಲ ನೀಡುತ್ತದೆ. ಶುಭ ಸಮಯ ಬೆಳಿಗ್ಗೆ 8:30 ರಿಂದ ಬೆಳಿಗ್ಗೆ 10 ಗಂಟೆ. ಈ ಸಮಯದಲ್ಲಿ ದೇವತಾ ಪೂಜೆ, ಉಪವಾಸ ನಿಷ್ಠೆ ಅಥವಾ ಪುಣ್ಯ ಕರ್ಮಗಳು ಹೆಚ್ಚು ಶಕ್ತಿಯುತವಾಗಿರುತ್ತವೆ. ಈ ಸಮಯದಲ್ಲಿ ಪ್ರಾರ್ಥನೆ ಅಥವಾ ಧ್ಯಾನ ಸಾಧನೆಯಿಂದ ಆತ್ಮತೃಪ್ತಿ ಸಿಗಬಹುದು. ಇನ್ನು ಮುಂದಿನ ರಾಶಿ ವೃಷಭ ರಾಶಿ. ವೀಕ್ಷಕರೇ, ವೃಷಭ ರಾಶಿಯವರ ಇವತ್ತಿನ ದಿನ ಭವಿಷ್ಯ ಹೇಗಿದೆ ಅಂದರೆ, ಇಂದು ಆಧ್ಯಾತ್ಮಿಕ ಶಕ್ತಿ, ಧೈರ್ಯ ಹಾಗೂ ಸ್ಥಿರತೆಯ ದಿನವಾಗಿದೆ. ಕೃಷ್ಣ ಜನ್ಮಾಷ್ಟಮಿ ಎಂಬ ಪವಿತ್ರ ದಿನದ ಹಿನ್ನೆಲೆಯಲ್ಲಿ ಮನಸ್ಸು ಭಕ್ತಿ ಭಾವನೆಗೆ ಮಾರು ಹೋಗುವ ಸಾಧ್ಯತೆ ಇದೆ. ನಿಮಗೆ ನೆಮ್ಮದಿ ನೀಡುವ ಕೆಲಸಗಳಲ್ಲಿ ತೊಡಗಿಕೊಳ್ಳುವ ಯೋಗ. ಇಂದು ಉಪವಾಸ, ಜಪ, ಪೂಜೆ ಇತ್ಯಾದಿ ಧಾರ್ಮಿಕ ಕಾರ್ಯಗಳಲ್ಲಿ ಭಾಗವಹಿಸುವ ಮನಸ್ಸು ಮೂಡಲಿದೆ. ಇದು ನಿಮ್ಮ ಆತ್ಮಸ್ಥೈರ್ಯ ಹಾಗೂ ಶ್ರದ್ಧೆ ಹೆಚ್ಚಿಸಲು ಸಹಕಾರಿಯಾಗುತ್ತದೆ. ಇತ್ತೀಚೆಗೆ ಹುಟ್ಟಿಕೊಂಡ ಗೊಂದಲಗಳಿಗೆ ಸ್ಪಷ್ಟತೆ ಬರುತ್ತದೆ. ಈ ದಿನದ ಶಕ್ತಿಯು ಆಂತರಿಕ ನಿರ್ಧಾರಗಳಿಗಾಗಿ ಅತ್ಯುತ್ತಮ. ಯಥಾಶಕ್ತಿ ಸತ್ಕಾರ್ಯಗಳಲ್ಲಿ ತೊಡಗಿದರೆ ಅದರಿಂದ ಆತ್ಮತೃಪ್ತಿ ಹಾಗೂ ಒಳ್ಳೆಯ ಫಲ ಸಿಗುತ್ತದೆ. ಮತ್ತು ವೀಕ್ಷಕರೇ, ನಿಮ್ಮ ಕೆಲಸದ ವಿಚಾರಕ್ಕೆ ಬಂದರೆ ಈ ದಿನ ವೃತ್ತಿಪರ ಕಾರ್ಯಕ್ಷೇತ್ರದಲ್ಲಿ ನಿಮ್ಮ ಶಾಂತ ಸ್ವಭಾವ ಮತ್ತು ನೆಟ್ಟಿನ ದೃಷ್ಟಿಯಿಂದ ಕಾರ್ಯನಿರ್ವಹಣೆಯು ಮೇಲಾಧಿಕಾರಿಗಳ ಮೆಚ್ಚುಗೆಗೆ ಪಾತ್ರವಾಗುತ್ತದೆ. ನಿಮ್ಮ ಪರಿಶ್ರಮದ ಫಲವಾಗಿ ಕೆಲವೊಂದು ಮಹತ್ವದ ಪ್ರಾಜೆಕ್ಟ್ಗಳಲ್ಲಿ ನೇತೃತ್ವ ನೀಡುವ ಅವಕಾಶ ಸಿಗಬಹುದು. ಉದ್ಯೋಗದಲ್ಲಿರುವವರು ನಿಶ್ಚಿತ ಗುರಿ ಸಾಧನೆಗೆ ತಯಾರಿ ನಡೆಸುವ ದಿನ. ಹೊಸ ಕಲಿಕೆಯ ವಿಷಯಗಳಲ್ಲಿ ಆಸಕ್ತಿ ಮೂಡಬಹುದು. ತಾಂತ್ರಿಕತೆ ಅಥವಾ ಆರ್ಥಿಕ ನಿರ್ವಹಣಾ ಕ್ಷೇತ್ರದಲ್ಲಿ ಹೊಸ ಹೊಣೆಗಾರಿಕೆ ಬಂದರೂ ತಾಳ್ಮೆಯಿಂದ ನಿರ್ವಹಿಸಬಹುದಾಗಿದೆ. ಉದ್ಯಮಿಗಳವರಿಗೆ ಇಂದು ಹೊಸ ಒಡಂಬಡಿಕೆಗಳು ಅಥವಾ ಚರ್ಚೆಗಳು ನಡೆಯಬಹುದು. ಆದರೆ ನಿರ್ಧಾರ ತಕ್ಷಣ ತೆಗೆದುಕೊಳ್ಳದೆ ಮುಂದಿನ ದಿನಗಳ ಲಾಭ ನಷ್ಟದ ವಿಶ್ಲೇಷಣೆಯ ಬಳಿಕ ಮುಂದುವರಿಯುವುದು ಸೂಕ್ತ. ಮತ್ತೆ ವೀಕ್ಷಕರೇ, ನಿಮ್ಮ ಹಣಕಾಸಿನ ವಿಚಾರಕ್ಕೆ ಬಂದರೆ ಇವತ್ತು ಹಣಕಾಸು ವಿಷಯದಲ್ಲಿ ಸ್ಥಿರತೆ, ಸಮರ್ಪಕ ನಿರ್ವಹಣೆ ಮತ್ತು ಅನುಭವಪೂರ್ಣ ತೀರ್ಮಾನಗಳು ಅವಶ್ಯಕ. ಈ ದಿನವಂತೂ ಖರ್ಚುಗಳಲ್ಲಿ ಮಿತವ್ಯಯ ಪಾಲಿಸಿದರೆ ಹಣದ ಲಾಭ ಅಥವಾ ಉಳಿಕೆ ಸಾಧ್ಯ. ಈಗಾಗಲೇ ಮಾಡಿದ ಹೂಡಿಕೆಗಳು ಲಾಭ ನೀಡುವ ಸೂಚನೆಗಳಿವೆ. ಕೆಲವರಿಗೆ ನಿಧಾನವಾಗಿ ಆದಾಯದ ಮಾರ್ಗ ಶುರುವಾಗಬಹುದು. ಗುರುಹಸ್ತರಿಂದ ಹಣಕಾಸು ಸಂಬಂಧಿ ಮಾರ್ಗದರ್ಶನ ಸಿಗಬಹುದು. ದೈವಿ ಕಾರ್ಯಗಳ ಖರ್ಚಿಗೆ ಇಂದು ನಿಮ್ಮ ಮನಸ್ಸು ತಯಾರಾಗಿರಬಹುದು. ಇದರ ಮೂಲಕ ಧರ್ಮಫಲವು ಸಿಗುವ ಸಾಧ್ಯತೆ ಇದೆ. ಸಾಲ ಅಥವಾ ಋಣವಿದ್ದರೆ ಅದರ ಭಾಗಶಃ ಪಾವತಿ ಮಾಡಬಹುದು. ಇನ್ನು ವೀಕ್ಷಕರೇ, ನಿಮ್ಮ ಆರೋಗ್ಯದ ವಿಚಾರಕ್ಕೆ ಬಂದರೆ ಇವತ್ತು ಆರೋಗ್ಯದ ವಿಷಯದಲ್ಲಿ ನಿಧಾನವಾದ ಚಟುವಟಿಕೆ, ಸಮತೋಲನ ಪೂರ್ಣ ಆಹಾರ ಹಾಗೂ ವಿಶ್ರಾಂತಿಯು ಬಹಳ ಅಗತ್ಯ. ಮಿತ ಆಹಾರ ಹಾಗೂ ನೀರಿನ ಪ್ರಮಾಣ ಕಾಯ್ದುಕೊಳ್ಳುವುದು ಅನಿವಾರ್ಯ. ಜೀರ್ಣಕ್ರಿಯೆಯ ತೊಂದರೆ, ಉಸಿರಾಟದ ಸಮಸ್ಯೆ ಅಥವಾ ಗಂಟಲಿನ ಉರಿ ಇರುವವರಿಗೆ ಇಂದಿನ ದಿನ ಜಾಗರೂಕತೆಯಿಂದ ಸಾಗಬೇಕಾಗಬಹುದು. ಉಪವಾಸ ಮಾಡುವವರಾದರೆ ಹಸಿವಿಗೆ ತಕ್ಕಂತೆ ಹಗುರವಾದ ಆಹಾರ ಸೇವಿಸುವುದು ಆರೋಗ್ಯಕ್ಕೆ ಹಿತಕರ. ಆರೋಗ್ಯದ ಬಗ್ಗೆ ನಿಗಾ ವಹಿಸಿ ಪ್ರಾಣಾಯಾಮ ಅಥವಾ ಹಗುರ ಯೋಗಾಭ್ಯಾಸದ ಮೂಲಕ ನಿಮ್ಮ ದೇಹ ಮನಸ್ಸಿಗೆ ಸಮತೋಲನ ನೀಡಬಹುದು. ತಲೆನೋವು ಅಥವಾ ಒತ್ತಡ ಇರುವವರು ಹೆಚ್ಚು ವಿಶ್ರಾಂತಿಗೆ ಆದ್ಯತೆ ನೀಡಿ. ಮತ್ತೆ ವೀಕ್ಷಕರೇ, ನಿಮ್ಮ ಕುಟುಂಬ ಮತ್ತು ನಿಮ್ಮ ಸಂಬಂಧದ ವಿಚಾರಕ್ಕೆ ಬಂದರೆ ಈ ದಿನ ಕುಟುಂಬದಲ್ಲಿ ಶಾಂತಿ, ನೆಮ್ಮದಿ ಮತ್ತು ಭಕ್ತಿಭಾವ ಹೆಚ್ಚಿರುತ್ತದೆ. ದೇವರ ಆರಾಧನೆ, ಒಟ್ಟುಗೂಡಿದ ಪೂಜೆ ಹಾಗೂ ಮಕ್ಕಳಿಗೆ ಕಥೆಗಳ ಮೂಲಕ ಧರ್ಮದ ಅರಿವು ನೀಡುವುದು ನಿಮಗೆ ಆನಂದ ತರುತ್ತದೆ. ಪತಿಯೊಂದಿಗೆ ಅಥವಾ ಪತ್ನಿಯೊಂದಿಗೆ ಭಾವನಾತ್ಮಕವಾಗಿ ಮಾತನಾಡಲು ಉತ್ತಮ ಸಮಯ. ಹಿರಿಯರ ಆಶೀರ್ವಾದ ಪಡೆಯುವುದು ಇಂದು ಬಹುಮುಖ್ಯ. ಸಂಯಮದಿಂದ ಕಿರಿಯರೊಂದಿಗೆ ತಾಳ್ಮೆಯಿಂದ ನಡೆದುಕೊಂಡರೆ ಸಂಬಂಧ ಗಟ್ಟಿಯಾಗುತ್ತವೆ. ಮಿತಮೋಹ, ಪ್ರೀತಿ ಮತ್ತು ಕರ್ತವ್ಯ ಪಾಲನೆಯ ದಿನವಾಗಿದ್ದು ಕುಟುಂಬದ ಆಂತರಿಕ ಸಂಬಂಧಗಳು ಮತ್ತಷ್ಟು ಗಟ್ಟಿಯಾಗಲು ಇದು ಸೂಕ್ತ ಸಮಯವಾಗಿದೆ. ವೀಕ್ಷಕರೇ, ನೀವು ಈ ದಿನ ಕೃಷ್ಣ ಜನ್ಮಾಷ್ಟಮಿಯ ಪವಿತ್ರ ದಿನ. ಕೃಷ್ಣನ ಆರಾಧನೆ ಮೂಲಕ ಮನಸ್ಸಿಗೆ ಶಾಂತಿ ಹಾಗೂ ತತ್ವಜ್ಞಾನ ಲಭಿಸುತ್ತದೆ. ಇಂದು ಓಂ ನಂದನಂದನಾಯ ವಿದ್ಯಾನಾಥಾಯ ನಮೋ ನಮಃ ಎಂಬ ಮಂತ್ರವನ್ನು 54 ಅಥವಾ 108 ಬಾರಿ ಜಪಿಸಿದರೆ ಉತ್ತಮ ಫಲ ಸಿಗುತ್ತದೆ. ಜಪ, ಭಜನೆ, ಕೃಷ್ಣನ ಸ್ತೋತ್ರ ಪಠಣ
ಮತ್ತು ಉಪವಾಸದೊಂದಿಗೆ ಶ್ರದ್ಧಾಪೂರ್ವಕ ಆಚರಣೆ ಇದನ್ನು ಪುಣ್ಯದ ದಿನವನ್ನಾಗಿಸುತ್ತದೆ. ಬಾಲಕೃಷ್ಣನ ರೂಪದಲ್ಲಿ ದೋಣಿ ಅಥವಾ ತೊಟ್ಟಿಲಿನಲ್ಲಿ ಆರಾಧನೆ ಮಾಡುವ ಸಂಪ್ರದಾಯ ಪಾಲಿಸುವುದರಿಂದ ವಿಶೇಷ ಶಕ್ತಿ ಲಭಿಸುತ್ತದೆ. ಅದೃಷ್ಟದ ಸಂಖ್ಯೆ 6. ಇದು ಪರಿಪಕ್ವತೆ, ಸಂಯಮ ಮತ್ತು ಸಮತೋಲನದ ಸಂಕೇತ. ಈ ಸಂಖ್ಯೆಯ ಶಕ್ತಿಯಿಂದ ಇಂದಿನ ನಿರ್ಧಾರಗಳಲ್ಲಿ ಸ್ಪಷ್ಟತೆ ಬರುತ್ತದೆ. ಅದೃಷ್ಟದ ಬಣ್ಣ ಹಳದಿ. ಹಳದಿ ಬಣ್ಣ ಇಂದು ಶುಭತೆಯ ಸಂಕೇತ. ಇದು ದೈವಿ ಶಕ್ತಿಯ ತೇಜಸ್ಸನ್ನು ಪ್ರತಿಬಿಂಬಿಸುತ್ತದೆ. ಈ ಬಣ್ಣದ ಉಡುಪು ಅಥವಾ ಹೂವಿನ ಬಳಕೆ ಶುಭ ಫಲ ನೀಡಬಹುದು. ಶುಭ ಸಮಯ ಬೆಳಗ್ಗೆ 9 ರಿಂದ ಬೆಳಗ್ಗೆ 10:30. ಈ ಸಮಯದಲ್ಲಿ ಪೂಜೆ, ಸಂಕಲ್ಪ, ಜಪ ಅಥವಾ ಭಾವನಾತ್ಮಕ ಕಾರ್ಯಗಳು ಫಲಕಾರಿಯಾಗುತ್ತವೆ. ಇಂದಿನ ಶುಭ ಸಮಯದಲ್ಲಿ ಆಧ್ಯಾತ್ಮಿಕ ಕಾರ್ಯ ಆರಂಭಿಸಿದರೆ ಅದೃಷ್ಟದ ಬಾಗಿಲು ತೆರೆಯಬಹುದು. ಇನ್ನು ಮುಂದಿನ ರಾಶಿ ಮಿಥುನ ರಾಶಿ. ವೀಕ್ಷಕರೇ, ಮಿಥುನ ರಾಶಿಯವರ ಇವತ್ತಿನ ದಿನ ಭವಿಷ್ಯವನ್ನು ನೋಡಿದರೆ ಇಂದು ನಿಮ್ಮ ಚಾತುರ್ಯ, ಸಂವಹನ ಕೌಶಲ ಮತ್ತು ಬುದ್ಧಿಮತ್ತೆ ಪರಿಪೂರ್ಣವಾಗಿ ಮುಳ್ಳು ಹೊಡೆಯುವ ದಿನವಾಗಿದೆ. ಕೃಷ್ಣ ಜನ್ಮಾಷ್ಟಮಿಯ ಪವಿತ್ರ ದಿನದ ಕಾರಣ ಮನಸ್ಸು ಆಧ್ಯಾತ್ಮಿಕತೆಯತ್ತ ತಿರುಗಲಿದೆ. ಜ್ಞಾನದ ಅಭ್ಯಾಸ, ಪ್ರವಚನ ವಾಚನ ಅಥವಾ ಕೃಷ್ಣ ಭಜನೆ ಇತ್ಯಾದಿ ಕಾರ್ಯಗಳಲ್ಲಿ ತೊಡಗಿದರೆ ಆಂತರಿಕ ಶಾಂತಿ ಲಭಿಸುತ್ತದೆ. ಮನಸ್ಸಿನಲ್ಲಿ ಇತ್ತೀಚೆಗೆ ತೀವ್ರಗೊಂಡ ಕೆಲ ಗೊಂದಲಗಳಿಗೆ ಸ್ಪಷ್ಟತೆ ಸಿಗಬಹುದು. ಆದರೆ ಆತುರದಿಂದ ನಿರ್ಧಾರ ತೆಗೆದುಕೊಳ್ಳದಂತೆ ಎಚ್ಚರ. ಮಾತಿನಲ್ಲಿ ಸಮತೋಲನ ಇಟ್ಟುಕೊಂಡರೆ ವ್ಯವಹಾರಗಳು ಸುಗಮವಾಗುತ್ತವೆ. ಇಂದಿನ ದಿನ ವ್ಯಕ್ತಿತ್ವದಲ್ಲಿ ಆಕರ್ಷಣೆ ಹೆಚ್ಚಾಗಿ ಸುತ್ತಲಿನವರ ಗಮನ ಸೆಳೆಯುವಿರಿ. ವೀಕ್ಷಕರೇ, ಕೆಲಸದ ಪರಿಸ್ಥಿತಿ ಬಗ್ಗೆ ಮಾತನಾಡಬೇಕಾದರೆ ಈ ದಿನ ವೃತ್ತಿ ಜೀವನದಲ್ಲಿ ನಿರ್ಧಾರಾತ್ಮಕ ಚಟುವಟಿಕೆಗಳು, ಸಭೆಗಳು ಅಥವಾ ಪ್ರಮುಖ ಯೋಜನೆಗಳ ಪ್ರಾರಂಭಕ್ಕೆ ಅನುಕೂಲಕರ. ಮಾಧ್ಯಮ, ಮಾರ್ಕೆಟಿಂಗ್, ಬರವಣಿಗೆ, ಕಲಿಕೆ ಅಥವಾ ವಿಜ್ಞಾನ ಕ್ಷೇತ್ರದಲ್ಲಿ ಇರುವವರಿಗೆ ಹೊಸ ಅವಕಾಶಗಳು ಎದುರಾಗುವ ಸಾಧ್ಯತೆ. ಅಧಿಕಾರಿಗಳೊಂದಿಗೆ ಸಂವಹನ ಸ್ಪಷ್ಟವಾಗಿ ನಡೆಸಿದರೆ ನಿಮಗೆ ಬೆಂಬಲ ಸಿಗಬಹುದು. ಈ ದಿನದಲ್ಲಿ ಹೊಸ ಆಯ್ಕೆಗಳು ಅಥವಾ ಜವಾಬ್ದಾರಿಗಳು ನಿಮ್ಮ ಮೇಲೆ ಬರುವುದು ಸಹಜ. ಸಹೋದ್ಯೋಗಿಗಳೊಂದಿಗೆ ಸಮನ್ವಯ ಕಾಪಾಡುವುದು ಅಗತ್ಯ. ಸ್ವತಂತ್ರ ಉದ್ಯಮಿಗಳಿಗೆ ಆನ್ಲೈನ್ ಮಾರುಕಟ್ಟೆ, ಜಾಹೀರಾತು ಅಥವಾ ಗ್ರಾಹಕ ಸಂಪರ್ಕ ಸಂಬಂಧಿತ ಚಟುವಟಿಕೆಗಳಿಗೆ ಇವತ್ತು ಉತ್ತಮ ದಿನ. ಹೊಸ ಒಡಂಬಡಿಕೆಗಳಿಗೆ ಅಲಭ್ಯ ಇಂಗಿತಗಳೇನಾದರೂ ಕಂಡುಬಂದರೆ ಸಂಪೂರ್ಣ ಪರಿಶೀಲನೆಯ ಬಳಿಕ ಮುಂದುವರಿಯುವುದು ಉತ್ತಮ. ಹಣಕಾಸಿನ ಸ್ಥಿತಿ ಕುರಿತು ಚರ್ಚಿಸಿದರೆ ಇಂದು ಹಣಕಾಸು ಬದಿಯಲ್ಲಿ ಏರುಪೇರಿನ ಸಾಧ್ಯತೆ ಇದೆ. ಖರ್ಚುಗಳಿಗೆ ತಕ್ಕಷ್ಟು ಯೋಚನೆಯಿಂದ ಮುನ್ನಡೆದರೆ ಖರ್ಚು ನಿಯಂತ್ರಣ ಸಾಧ್ಯ. ವಿಶೇಷವಾಗಿ ಶೈಕ್ಷಣಿಕ ಅಥವಾ ಆಧ್ಯಾತ್ಮಿಕ ಉದ್ದೇಶಕ್ಕೆ ಹಣ ಬಳಸುವ ಯೋಗವಿದೆ. ಪೂರಕ ಆದಾಯದ ಮಾರ್ಗಗಳು ಹುಡುಕುವ ಪ್ರೇರಣೆ ಮೂಡಬಹುದು. ಷೇರು ಮಾರುಕಟ್ಟೆ ಅಥವಾ ಹೂಡಿಕೆ ವಿಷಯದಲ್ಲಿ ತಜ್ಞರ ಸಲಹೆ ತೆಗೆದುಕೊಂಡರೆ ಉತ್ತಮ. ಪರಿವಾರದ ಸದಸ್ಯರ ಅಗತ್ಯಗಳಿಗೆ ಹಣ ಮಿತ ಮಟ್ಟದಲ್ಲಿ ಬಳಸಿದರೆ ಕುಟುಂಬದ ಶಾಂತಿ ಕಾಪಾಡಬಹುದು. ನಿರ್ದಿಷ್ಟ ಆದಾಯವನ್ನು ಶ್ರೇಣಿಯಾಗಿ ಹಂಚಿಕೊಳ್ಳುವುದು ಹಣದ ಲಾಭ ಪಡೆಯಲು ಸಹಾಯಕ. ಆರೋಗ್ಯದ ಬಗ್ಗೆಯಾದರೆ ಈ ದಿನ ನಿಮ್ಮ ಹಿತಕಾಮನೆಗಾಗಿ ಹೇಳಬೇಕಾದದ್ದು. ಈ ದಿನ ಯಂತ್ರದಂತೆ ಕೆಲಸ ಮಾಡುವ ಬದಲು ಮಿತ ಚಟುವಟಿಕೆಗಳೊಂದಿಗೆ ಸಮತೋಲನ ಕಾಯ್ದುಕೊಳ್ಳುವುದು ಉತ್ತಮ. ಚಿಂತೆ, ಒತ್ತಡ ಮತ್ತು ನಿದ್ರೆ ಕೊರತೆ ಇರುವವರಿಗೆ ಇವತ್ತು ವಿಶ್ರಾಂತಿ ಅತ್ಯಗತ್ಯ. ಗಲಬಲ, ಆಲೋಚನೆಗಳ ಮರುಕಳಿ ಅಥವಾ ತಲೆಸುತ್ತು ಸದ್ದುಗಳು ಕಂಡುಬಂದರೆ ತಕ್ಷಣದ ವಿಶ್ರಾಂತಿ ಮತ್ತು ತಂಪಾದ ದ್ರವ್ಯಪಾನ ಅಗತ್ಯವಿದೆ. ಕಡಿಮೆ ಉಪ್ಪು, ಮಿತ ತೈಲದಿಂದ ಮಾಡುವ ಆಹಾರ ಸಹ ಆರೋಗ್ಯಕ್ಕೆ ಲಾಭದಾಯಕ. ಪ್ರತಿದಿನದ ವ್ಯಾಯಾಮ ಅಥವಾ ನಡಿಗೆ ಅಭ್ಯಾಸವನ್ನು ಬಿಡದೆ ಮುಂದುವರಿಸಿ. ತಾಳ್ಮೆ, ಶಿಸ್ತು ಮತ್ತು ಸಮತೋಲನ ಇದರ ಮೂಲಕ ದೈಹಿಕ ಶಕ್ತಿಯು ಹೆಚ್ಚಾಗುತ್ತದೆ. ವೀಕ್ಷಕರೇ, ಕುಟುಂಬ ಮತ್ತು ಸಂಬಂಧಗಳ ಕುರಿತು ಇಂದು ನಿಮ್ಮ ಮಾತುಗಳು ಇತರರ ಮನಸ್ಸನ್ನು ಸ್ಪರ್ಶಿಸಬಲ್ಲದು. ಆದರೆ ಮಾತಿನಲ್ಲಿ ತೀಕ್ಷ್ಣತೆ ಬಿಟ್ಟರೆ ಕುಟುಂಬದಲ್ಲಿ ಗೊಂದಲ ಉಂಟಾಗಬಹುದು. ಸಂಯಮದಿಂದ ಮಾತು ಆಡಿದರೆ ಸಂಬಂಧಗಳು ಗಟ್ಟಿಯಾಗುತ್ತವೆ. ಸಹೋದರರು ಅಥವಾ ಸ್ನೇಹಿತರೊಂದಿಗೆ ಪರಿಹಾಸ್ಯ, ದಯೆಯ ಬಗೆಯ ಸಂವಾದ ನಡೆಯಬಹುದು. ಸಹಧರ್ಮಿಣಿಯೊಂದಿಗೆ ಆಳವಾದ ಸಂಭಾಷಣೆಗೆ ಇದು ಸೂಕ್ತ ದಿನ. ಮಕ್ಕಳ ವಿದ್ಯಾಭ್ಯಾಸಕ್ಕೆ ಸಂಬಂಧಿಸಿದಂತೆ ತೀರ್ಮಾನ ತೆಗೆದುಕೊಳ್ಳುವ ಸಾಧ್ಯತೆ ಇದೆ. ಪೋಷಕರಿಗೆ, ಹಿರಿಯರಿಗೆ ವಿಶೇಷ ಗೌರವ ನೀಡಿದರೆ ಅವರ ಆಶೀರ್ವಾದದಿಂದ ನಿಮ್ಮ ಹಾದಿ ಸುಗಮವಾಗುತ್ತದೆ. ಕುಟುಂಬದಲ್ಲಿ ಭಕ್ತಿಭಾವ, ಸಾಮೂಹಿಕ ಪೂಜೆ, ದೇವಾಲಯ ಭೇಟಿ ಮೊದಲಾದವುಗಳಲ್ಲಿ ಭಾಗವಹಿಸುವ ಮೂಲಕ ಮನಸ್ಸಿಗೆ ತೃಪ್ತಿ ಲಭಿಸುತ್ತದೆ. ವೀಕ್ಷಕರೇ, ಆಧ್ಯಾತ್ಮಿಕ ಶಕ್ತಿ ಬಗ್ಗೆ ಈ ದಿನದ ತಾತ್ವಿಕ ಸಂಗತಿ ಹೀಗಿದೆ. ಇಂದು ಕೃಷ್ಣ ಜನ್ಮಾಷ್ಟಮಿ. ನಿಜವಾದ ಧ್ಯಾನ, ಭಜನೆ ಅಥವಾ ಕೃಷ್ಣನ ಸ್ತೋತ್ರ ಪಠಣದಿಂದ ಆತ್ಮೋನ್ನತಿ ಸಾಧ್ಯ. ಓಂ ದಿವ್ಯ ರೂಪಾಯ ದೇವಕೀನಂದನಾಯ ನಮಃ ಎಂಬ ಮಂತ್ರವನ್ನು 54 ಅಥವಾ 108 ಬಾರಿ ಪಠಿಸುವ ಮೂಲಕ ಆತ್ಮಶಕ್ತಿಯ ವೃದ್ಧಿ ಸಾಧ್ಯ. ಅಪರಾಹ್ನ ಕಾಲದಲ್ಲಿ ಉಪವಾಸ, ತೊಟ್ಟಿಲು ಪೂಜೆ ಅಥವಾ ಜಪದ ಮೂಲಕ ಭಕ್ತಿ ತಾತ್ಪರ್ಯವನ್ನು ಸಾಧಿಸುವುದು ಶುಭ. ಈ ನಡವಳಿಕೆ ನಿಮ್ಮ ಜೀವನಕ್ಕೆ ಪವಿತ್ರ ಸ್ಪರ್ಶ ನೀಡಲಿದೆ. ಅದೃಷ್ಟದ ಸಂಖ್ಯೆ 9.
ಇದು ಪೂರ್ಣತೆ, ಸಾಧನೆಯ ಸಂಕೇತ. ಈ ಸಂಖ್ಯೆಯ ಪ್ರಭಾವದಿಂದ ಇಂದು ಯೋಜನೆಗಳು ನಿರೀಕ್ಷೆಯಂತೆ ಮುಗಿಯಬಹುದು. ಅದೃಷ್ಟದ ಬಣ್ಣ ನೀಲಿ. ನೀಲಿ ಬಣ್ಣ ಬುದ್ಧಿಮತ್ತೆ, ಗಂಭೀರತೆ ಮತ್ತು ಆತ್ಮಸ್ಥೈರ್ಯದ ಪ್ರತೀಕವಾಗಿದೆ. ಈ ಬಣ್ಣದ ಬಳಕೆ ನಿಮ್ಮ ಸಂವಹನ ಹಾಗೂ ಮನೋಶಕ್ತಿಗೆ ಪುಷ್ಕಲ ಬಲ ನೀಡಬಹುದು. ಶುಭ ಸಮಯ ಬೆಳಿಗ್ಗೆ 10:55 ರಿಂದ ಮಧ್ಯಾಹ್ನ 12:35. ಈ ಸಮಯದಲ್ಲಿ ಯೋಜನೆ ಪ್ರಾರಂಭ, ಗಂಭೀರ ನಿರ್ಧಾರ ಅಥವಾ ಪೂಜಾ ಕಾರ್ಯಗಳು ಹೆಚ್ಚು ಫಲಕಾರಿಯಾಗಬಹುದು. ಇನ್ನು ಮುಂದಿನ ರಾಶಿ ಕಟಕ ರಾಶಿ. ವೀಕ್ಷಕರೇ, ಕಟಕ ರಾಶಿಯವರ ಇವತ್ತಿನ ದಿನ ಭವಿಷ್ಯವನ್ನು ಗಮನಿಸಿದರೆ ಈ ದಿನ ಭಾವೋದ್ರೇಕಗಳು ಹೆಚ್ಚು. ಸಂವೇದನೆ, ಕರುಣಾ ಮತ್ತು ಪ್ರೀತಿ ಹೆಚ್ಚಾಗುವ ಈ ದಿನ ಧೈರ್ಯದಿಂದಾಗಿ ಎಲ್ಲ ಕಾರ್ಯಗಳಲ್ಲಿ ಜವಾಬ್ದಾರಿಯುತ ನಿರ್ಧಾರಗಳ ಅಗತ್ಯವಿದೆ. ಕೃಷ್ಣ ಜನ್ಮಾಷ್ಟಮಿಯ ಪವಿತ್ರ ದಿನದ ಪ್ರಭಾವದಿಂದ ಮನಸ್ಸು ಧಾರ್ಮಿಕ ಭಕ್ತಿಮಯ ದಿಕ್ಕಿಗೆ ಮುನ್ನಡೆಯಲಿದೆ. ಭವಿಷ್ಯವಾಣಿ ಅಥವಾ ದೇವಪ್ರೇರಣೆಯ ಅನುಭವ ಉಂಟಾಗಬಹುದಾದ ದಿನವಿದು. ಅನಿಸಿಕೆ, ಕಲ್ಪನೆ ಮತ್ತು ಅನುಭವಗಳ ಚಲನೆ ಹೆಚ್ಚಾದ್ದರಿಂದ ಕಾರ್ಯಗಳಲ್ಲಿ ಸ್ಪಷ್ಟತೆಯ ಕೊರತೆ ಆಗಬಲ್ಲದು. ಆದ್ದರಿಂದ ಯಾವುದೇ ಕೆಲಸದಲ್ಲಿ ತಾಳ್ಮೆ ಮತ್ತು ಸ್ಪಷ್ಟ ಪ್ರಸ್ತಾವನೆಯೊಂದಿಗೆ ಮುನ್ನಡೆಯುವುದು ಉತ್ತಮ. ವೀಕ್ಷಕರೇ, ವೃತ್ತಿ ಜೀವನ ಅಥವಾ ಉದ್ಯೋಗದಲ್ಲಿ ಏನೆಲ್ಲ ಬೆಳವಣಿಗೆಗಳಿರಬಹುದು ಎಂದರೆ, ಇಂದು ಉದ್ಯೋಗಸ್ಥರಿಗೆ ಸಹೋದ್ಯೋಗಿಗಳೊಂದಿಗೆ ನಿರ್ಣಾಯಕ ಸಭೆಗಳು, ಸಲಹೆಗಳ ವಿನಿಮಯ ಅಥವಾ ಪ್ರಸ್ತಾಪಗಳ ಆಧಾರಿತ ಕೆಲಸಗಳಿರಬಹುದು. ನಿಮ್ಮ ಆಂತರಿಕ ಶಕ್ತಿ ಮತ್ತು ಅನುಭವದಿಂದ ಸಮಸ್ಯೆಗಳಿಗೆ ಹೊಸ ಪರಿಹಾರ ಸೂಚಿಸಬಲ್ಲಿರಿ. ವೈವಿಧ್ಯಮಯ ತಂತ್ರಜ್ಞಾನ ಕ್ಷೇತ್ರ, ಶೈಕ್ಷಣಿಕ ಪರಿಸರ ಅಥವಾ ಸಮಾಜಮುಖಿ ಸೇವೆಗಳಲ್ಲಿ ಇರುವವರಿಗೆ ಕೆಲಸದ ಫಲಾನುಭವ ಹೆಚ್ಚು. ಸರ್ಕಾರ ಅಥವಾ ಉದ್ಯೋಗಪರ ಆಯ್ಕೆ ಸಂಬಂಧಿತ ವಿಚಾರಗಳಲ್ಲೂ ಇಂದು ಚಲನೆಗಳಿರಬಹುದು. ಸೃಜನಾತ್ಮಕ ಉದ್ಯಮಿಗಳಿಗೆ ಹೊಸ ಕಲ್ಪನೆಗಳು ಬರಬಹುದು. ಆದರೆ ತಕ್ಷಣದಲ್ಲೇ ಹಂಚಿಕೊಳ್ಳದೆ ಯೋಜನೆ ರೂಪಿಸಿ ಮುಂದೆ ಹೋಗುವುದು ಸೂಕ್ತ. ಇಂದು ಸಮಾಲೋಚನೆಗಳಿಂದ ಯೋಜನೆಗೆ ಪುಷ್ಟಿ ಸಿಗಬಹುದು. ಹಣಕಾಸಿನ ಬಗ್ಗೆ ಆದರೆ ಈ ದಿನದ ಸ್ಪಷ್ಟ ಚಿತ್ರಣ ಹೀಗಿದೆ. ಇಂದು ಹಣಕಾಸಿನಲ್ಲಿ ಸ್ಥಿತಿಗತಿಯು ಮಿಶ್ರವಾಗಿರಬಹುದು. ಇತ್ತೀಚಿನ ಖರ್ಚುಗಳಿಂದಾಗಿ ಹಣದ ಮೇಲ್ವಿಚಾರಣೆಯಲ್ಲಿ ಒತ್ತಡವಿರುವ ಸಾಧ್ಯತೆ ಇದೆ. ಆದರೂ ದಿನದ ಉತ್ತರಾರ್ಧದಲ್ಲಿ ಸಾಂತ್ವನಕಾರಿ ಬೆಳವಣಿಗೆಗಳು ಎದುರಾಗುತ್ತವೆ. ಕುಟುಂಬದ ಅಗತ್ಯಗಳಿಗೆ ಹೆಚ್ಚು ಹಣ ಮೀಸಲಿಡಬೇಕಾದ ಅವಶ್ಯಕತೆ ಮೂಡಬಹುದು. ಹೂಡಿಕೆ ಅಥವಾ ಸಾಲದ ತೀರ್ಮಾನಗಳ ವಿಷಯದಲ್ಲಿ ಇಂದು ತಾಳ್ಮೆ ಕಾಪಾಡುವುದು ಲಾಭದಾಯಕ. ದೈಹಿಕವಾಗಿ ಅಥವಾ ಆಧ್ಯಾತ್ಮಿಕವಾಗಿ ಶ್ರದ್ಧೆ ಮಾಡುವುದು ಹಣದ ಒತ್ತಡದಿಂದ ಬಾಧಿತವಾದ ಮನಸ್ಸಿಗೆ ಸಮತೋಲನ ನೀಡಬಹುದು. ದಾನ ಧರ್ಮ ಅಥವಾ ದೇವಸ್ಥಾನಕ್ಕೆ ಕೊಡುಗೆ ನೀಡಿದರೆ ಆತ್ಮತೃಪ್ತಿ ದೊರಕಲಿದೆ. ಆರೋಗ್ಯದ ಸ್ಥಿತಿ ಕುರಿತು ಇಂದು ಆರೋಗ್ಯದ ದೃಷ್ಟಿಯಿಂದ ಜ್ವರ, ಮನಸ್ಸಿನ ಕುಗ್ಗುರುಪು ಅಥವಾ ಭಾವನಾತ್ಮಕ ಅಸ್ತವ್ಯಸ್ತತೆ ಕಂಡುಬರುವ ಸಾಧ್ಯತೆ. ಮನಸ್ಸು ತುಂಬಾ ಯೋಚನೆಯಲ್ಲಿರುವ ಕಾರಣ ಜಾಗೃತಿ ಅಗತ್ಯ. ನಿದ್ರೆ ಸರಿಯಾಗಿ ಮಾಡುವುದು ಅತ್ಯವಶ್ಯ. ಅತಿಯಾದ ಫೋನ್ ಉಪಯೋಗ, ಗಾಢ ಚಿಂತನೆ ಅಥವಾ ದುಃಖದ ವಿಷಯಗಳಿಂದ ದೂರವಿರುವುದು ಉತ್ತಮ. ಪ್ರಾಣಾಯಾಮ ಅಥವಾ ಭಕ್ತಿ ಸಂಗೀತದ ಸಹಾಯದಿಂದ ಚಿಂತೆಯಿಂದ ಹೊರಬರಬಹುದು. ಹೆಚ್ಚಾಗಿ ನೀರು ಕುಡಿಯುವುದು, ಮಿತ ಆಹಾರ ಸೇವನೆ ಮತ್ತು ಸಮತೋಲನದ ಜೀವನ ಶೈಲಿ ಉತ್ತಮ ಆರೋಗ್ಯದ ಮಾರ್ಗವಾಗಿದೆ. ಕುಟುಂಬ ಹಾಗೂ ಸಂಬಂಧಗಳ ಬಗ್ಗೆ ವಿವರ. ಇಂದು ಸಂಬಂಧಗಳಲ್ಲಿ ಉದ್ವೇಗ, ನಂಬಿಕೆ ಮತ್ತು ಪ್ರೀತಿಯ ಮಿಶ್ರ ಪ್ರಭಾವ ಕಂಡುಬರುತ್ತದೆ. ಅತಿ ಭಾವನಾತ್ಮಕ ಪ್ರತಿಕ್ರಿಯೆಯಿಂದ ಸಂಬಂಧಗಳಲ್ಲಿ ಅಸಮಾಧಾನ ಉಂಟಾಗಬಲ್ಲದು. ಅದಕ್ಕಾಗಿಯೇ ಮುನ್ನೆಚ್ಚರಿಕೆಯ ಶಬ್ದಗಳು ಹಾಗೂ ಶಾಂತ ಚಿಂತನೆ ಅಗತ್ಯ. ಪತಿ ಪತ್ನಿ ನಡುವೆ ತಾತ್ಕಾಲಿಕ ಗೊಂದಲಗಳ ಸುಳಿವಿದೆ. ಆದರೆ ಸಂವಾದ ಮತ್ತು ಪರಸ್ಪರ ಆಲೋಚನೆಯಿಂದ ಸಮಸ್ಯೆ ಪರಿಹಾರ ಸಾಧ್ಯ. ಹಿರಿಯರ ಸಲಹೆ ಮೌಲ್ಯಯುತವಾಗುತ್ತದೆ. ಮಕ್ಕಳಿಗೆ ಹೆಚ್ಚು ಪ್ರೋತ್ಸಾಹ ನೀಡಿ ಅವರ ಅಂತರಂಗ ತಿಳಿಯಲು ಪ್ರಯತ್ನಿಸಿ. ಇದು ಕುಟುಂಬದಲ್ಲಿ ಶಾಂತಿಯನ್ನು ಮೂಡಿಸುತ್ತದೆ. ಸಹೋದರರೊಂದಿಗೆ ಆಸ್ತಿಯ ಅಥವಾ ಕುಟುಂಬದ ವಿಷಯಗಳ ಮೇಲೆ ಚರ್ಚೆ ನಡೆಯಬಹುದಾದ ದಿನವಿದು. ಆಧ್ಯಾತ್ಮಿಕತೆಯ ಹಾದಿಯಲ್ಲಿ ಈ ದಿನದ ಮುನ್ನಡೆ ಹೀಗಿರಬಹುದು. ಇಂದು ಶ್ರೀಕೃಷ್ಣ ಜನ್ಮಾಷ್ಟಮಿಯ ಮಹಿಮೆ ನಿಮ್ಮ ಮನಸ್ಸಿಗೆ ಪವಿತ್ರ ಸ್ಪರ್ಶ ನೀಡಲಿದೆ. ಭಗವಂತನ ಭಜನೆ, ರಾತ್ರಿನ ಉಪವಾಸ ಅಥವಾ ತೊಟ್ಟಿಲು ಪೂಜೆ ಮೂಲಕ ಆಧ್ಯಾತ್ಮಿಕ ಉನ್ನತಿಗೆ ದಾರಿ ತೆರೆದುಕೊಳ್ಳಬಹುದು. ಶ್ರೀಕೃಷ್ಣನ 108 ನಾಮಾವಳಿಗಳ ಪಠಣ ಅಥವಾ ಗೀತಾ ಪಠಣದಿಂದ ಆತ್ಮಶುದ್ಧಿ ಲಭ್ಯ. ಓಂ ಕ್ರೀಂ ಕೃಷ್ಣಾಯ ನಮಃ ಎಂಬ ಮಂತ್ರದ ಪಠಣ ನಿಮಗೆ ಭಕ್ತಿ ಹಾಗೂ ಆತ್ಮಶಕ್ತಿ ನೀಡುತ್ತದೆ. ಮಧ್ಯಾಹ್ನದ ನಂತರ ದೈವಿಕ ಧ್ಯಾನ ಅಥವಾ ಆರಾಧನೆಯಿಂದ ಮನಸ್ಸಿಗೆ ಶಾಂತಿ ಮತ್ತು ಸದ್ಗುಣಗಳ ಬೆಳವಣಿಗೆ ಆಗಬಹುದು. ಅದೃಷ್ಟದ ಸಂಖ್ಯೆ 2. ಸಂಬಂಧ, ಸಹಕಾರ ಮತ್ತು ಕಾಳಜಿಯ ಸಂಕೇತವಾದ ಈ ಸಂಖ್ಯೆ ನಿಮಗೆ ಇಂದಿನ ದಿನದ ಆತ್ಮೀಯತೆ ಮತ್ತು ಆಂತರಿಕ ಶಕ್ತಿ ನೀಡಬಲ್ಲದು. ಅದೃಷ್ಟದ ಬಣ್ಣ ಬೆಳ್ಳಿಗೆಂಪು. ಈ ಬಣ್ಣ ನಿಷ್ಠೆ, ಭಕ್ತಿಯ ಮತ್ತು ಶುದ್ಧತೆಯ ಪ್ರತೀಕ. ಇವತ್ತು ಈ ಬಣ್ಣದ ಪರಿಧಾನದಿಂದ ನಿಮ್ಮ ಚೈತನ್ಯ ವರ್ಧನೆ ಸಾಧ್ಯ. ಶುಭ ಸಮಯ ಮಧ್ಯಾಹ್ನ 12:10 ರಿಂದ ಮಧ್ಯರಾತ್ರಿ 1:45. ಈ ಕಾಲದಲ್ಲಿ ಭಕ್ತಿಯ ಚಟುವಟಿಕೆ, ಮಾತುಕತೆ ಅಥವಾ ಪುಣ್ಯ ಕಾರ್ಯಗಳಿಗೆ ಮುನ್ನಡೆದು ಉತ್ತಮ ಫಲ ಪಡೆಯಬಹುದು.
ಇನ್ನು ಮುಂದಿನ ರಾಶಿ ಸಿಂಹರಾಶಿ. ವೀಕ್ಷಕರೇ, ಸಿಂಹರಾಶಿಯವರ ಇವತ್ತಿನ ದಿನ ಭವಿಷ್ಯವನ್ನು ಗಮನಿಸಿದರೆ ಇಂದು ಆತ್ಮವಿಶ್ವಾಸ ಮತ್ತು ನಾಯಕತ್ವದ ಗುಣಗಳು ಸ್ಫೂರ್ತಿದಾಯಕವಾಗಿರುವ ದಿನ. ದಿನದ ಆರಂಭದಿಂದಲೇ ಉತ್ಸಾಹ ಹಾಗೂ ಹೊಸತನ್ನು ಸಾಧಿಸುವ ಪ್ರೇರಣೆಯಿಂದ ಕೂಡಿರುತ್ತೀರಿ. ಆದರೆ ಈ ಪ್ರಚೋದನೆಯೊಂದಿಗೆ ತಾಳ್ಮೆಯೂ ಬೇಕು, ಇಲ್ಲದಿದ್ದರೆ ಕೆಲವು ನಿರ್ಣಯಗಳು ಆತುರದ ಫಲವಾಗಿ ಕೈತಪ್ಪಬಹುದು. ಜನ್ಮಾಷ್ಟಮಿಯ ಪವಿತ್ರ ಶಕ್ತಿಯ ಪ್ರಭಾವದಿಂದಾಗಿ ನಿಮ್ಮ ಮನಸ್ಸು ಆಧ್ಯಾತ್ಮಿಕತೆಯತ್ತ ಒಲಿಯುವ ಸಾಧ್ಯತೆ ಇದೆ. ಭಗವದ್ಭಕ್ತಿ, ಧ್ಯಾನ ಅಥವಾ ಧಾರ್ಮಿಕ ಕಾರ್ಯಕ್ರಮಗಳಲ್ಲಿ ಪಾಲ್ಗೊಳ್ಳುವ ಅವಕಾಶವಿದೆ. ವೃತ್ತಿ ಜೀವನ ಅಥವಾ ಉದ್ಯೋಗದಲ್ಲಿ ಇಂದು ಇವುಗಳಿದ್ದೇನು ಎಂದರೆ ವೃತ್ತಿಯಲ್ಲಿನ ಹೊಸ ಗುರಿಗಳನ್ನು ನಿಗದಿ ಮಾಡುವುದು, ಪ್ರಸ್ತುತ ಯೋಜನೆಗಳಿಗೆ ತಿದ್ದುಪಡಿ ತರಬೇಕಾಗುವುದು ಅಥವಾ ಹೊಸ ವಿಧದ ಸಲಹೆಗಳನ್ನು ಪಡೆದು ಅನುಸರಿಸುವ ಸಮಯವಿದು. ನಿಮಗೆ ಸೇರಿದ ನಾಯಕತ್ವದ ಶಕ್ತಿಯಿಂದ ನೀವು ಇತರರಿಗೆ ದಿಕ್ಕು ತೋರಿಸಬಲ್ಲಿರಿ. ವ್ಯಾಪಾರಿಗಳಿಗೆ ಇಂದು ಹೊಸ ಲೆಕ್ಕಪತ್ರ, ಕರಾರ್ ಅಥವಾ ವ್ಯಾವಹಾರಿಕ ಸಂಪರ್ಕಗಳಲ್ಲಿ ಸ್ಪಷ್ಟತೆ ತರುವ ಅಗತ್ಯ. ಆಂತರಿಕ ಸಂಘರ್ಷಗಳೇನಾದರೂ ಇದ್ದರೆ ಶಾಂತ ಮಾತುಕತೆ ಮೂಲಕ ಬಗೆಹರಿಸಲು ಪ್ರಯತ್ನಿಸಿರಿ. ಹೊರಗಿನ ಪ್ರಭಾವಕ್ಕಿಂತ ನಿಮ್ಮ ಒಳನೋಟ ಇಂದು ಬಹುಮುಖ್ಯ. ಶಿಕ್ಷಣ ಕ್ಷೇತ್ರ, ಸರ್ಕಾರಿ ಪ್ರಾಧಿಕಾರ ಅಥವಾ ಮಾರುಕಟ್ಟೆ ಆಧಾರಿತ ಉದ್ಯಮಗಳಲ್ಲಿ ಸಾಧನೆ ಮಾಡಲು ದಿನ ಉಪಯುಕ್ತ. ಆದರೆ ಅಹಂಕಾರದ ಚಲನೆಗಳಿಂದ ದೂರವಿರಬೇಕು. ಹಣಕಾಸಿನ ಬಗ್ಗೆಯಾದರೆ ಇಂದು ಹಣಕಾಸು ವಿಷಯದಲ್ಲಿ ನಿಖರ ನಿರ್ವಹಣೆ ಅಗತ್ಯ. ನಿಮ್ಮ ವೆಚ್ಚದ ಮೇಲೆ ಸಮರ್ಪಕ ಗಮನ ಹರಿಸದಿದ್ದರೆ ಅನಾವಶ್ಯಕ ಖರ್ಚು ಸಂಭವಿಸಬಹುದು. ಇತ್ತೀಚೆಗೆ ಮಾಡಿದ ಹೂಡಿಕೆಗಳು ಈಗ ಲಾಭದ ಸೂಚನೆ ನೀಡುತ್ತವೆ. ಕುಟುಂಬದ ಅಗತ್ಯಗಳನ್ನು ಪೂರೈಸಲು ಹಳೆಯ ಬಾಕಿಗಳ ಭದ್ರತೆ ಒದಗಿಸಲು ಪ್ರಯತ್ನಿಸುವ ದಿನವಿದು. ಬ್ಯಾಂಕ್ ಅಥವಾ ಹಣಕಾಸು ಸಂಸ್ಥೆಗಳೊಂದಿಗೆ ವ್ಯವಹಾರ ಮಾಡುವಾಗ ಎಚ್ಚರಿಕೆ ಅಗತ್ಯ. ವೈಯಕ್ತಿಕ ಖರ್ಚುಗಳಲ್ಲಿ ಮಿತಿ ಇರಲಿ. ಆರ್ಥಿಕ ಪ್ರಗತಿಗೆ ಪವಿತ್ರ ದಿನವಾದ ಜನ್ಮಾಷ್ಟಮಿಯಲ್ಲಿ ಶ್ರೀಕೃಷ್ಣನ ನೆನೆಯುವ ಮೂಲಕ ಹೊಸ ಶಕ್ತಿಯ ಶುದ್ಧ ಸ್ಫೂರ್ತಿಯನ್ನು ಪಡೆಯಿರಿ. ಆರೋಗ್ಯದ ಸ್ಥಿತಿ ಕುರಿತು ಇಂದು ದೇಹದ ತಾಪಮಾನ, ಬಾಯಾರಿಕೆ, ಶರೀರದ ದಣಿವಿನ ಸೂಚನೆಗಳು ಸಿಕ್ಕಿದರೆ ಲಘು ರೂಪದಲ್ಲೇ ಚಿಕಿತ್ಸೆಗೆ ಮುಂದಾಗುವುದು ಉತ್ತಮ. ಹೆಚ್ಚು ಮಾತನಾಡುವ ಕೆಲಸ, ಉದ್ವೇಗದಿಂದ ಉಸಿರಾಟ ಸಮಸ್ಯೆ ಅಥವಾ ಗುದ್ಮುಟ್ಟು ನೋವಿನ ಲಕ್ಷಣಗಳು ಕಾಡಬಹುದು. ಆಹಾರದಲ್ಲಿ ನಿಯಮಿತತೆ ಇಲ್ಲದಿದ್ದರೆ ಅಜೀರ್ಣ ಉಂಟಾಗುವ ಸಾಧ್ಯತೆ. ಮಿತ ಆಹಾರ, ತಂಪಾದ ನೀರು, ಹಣ್ಣು ಹಾಗೂ ಹಸಿರು ತರಕಾರಿ ಸೇವನೆಯಿಂದ ಸಮತೋಲನ ಕಾಪಾಡಬಹುದು. ಧ್ಯಾನ, ನಿಸರ್ಗ ನಡಿಗೆ ಅಥವಾ ಸಂತುಷ್ಟಿ ಉಂಟು ಮಾಡುವ ಚಟುವಟಿಕೆಯಿಂದ ನಿಮ್ಮ ದೇಹ ಮನಸ್ಸಿಗೆ ಶಾಂತಿ ಸುಖ ಲಭ್ಯ. ಕುಟುಂಬ ಹಾಗೂ ಸಂಬಂಧಗಳ ಬಗ್ಗೆ ವಿವರ. ಇಂದು ಕುಟುಂಬದವರೊಂದಿಗೆ ಬೆಸಗಿನ ಮಾತುಕತೆ, ಜವಾಬ್ದಾರಿಯ ನಿರ್ವಹಣೆ ಮತ್ತು ಭಾವಪೂರ್ಣ ಅನುಬಂಧಗಳ ಸಂಕೇತ. ತಂದೆ, ತಾಯಿ ಅಥವಾ ಹಿರಿಯರ ಸಲಹೆ ಇಂದಿನ ಸಂಬಂಧ ಬಲಪಡಿಸಬಹುದು. ಪತಿ ಪತ್ನಿಯೊಂದಿಗೆ ಸಣ್ಣ ವಿಚ್ಛೇದಗಳು ಉಂಟಾದರೂ ಸಹ ಒಗ್ಗೂಡಿಸುವ ಶಕ್ತಿ ನಿಮ್ಮಲ್ಲಿದೆ. ಗಂಭೀರವಾಗಿ ಆಲಿಸಬೇಕು ಮತ್ತು ತಕ್ಷಣದ ತೀರ್ಮಾನಗಳನ್ನು ತಪ್ಪಿಸಬೇಕು. ಮಕ್ಕಳೊಂದಿಗೆ ಸಮಯ ಕಳೆಯುವುದು ಶ್ರೇಷ್ಠ ಅನುಭವವನ್ನು ನೀಡಬಲ್ಲದು. ಕುಟುಂಬದಲ್ಲಿ ಯಾವುದೇ ಶುಭ ಸಮಾರಂಭದ ಯೋಚನೆ ಇದ್ದರೆ ಈ ದಿನದ ಸಾನ್ನಿಧ್ಯ ಅದಕ್ಕೆ ಪವಿತ್ರತೆಯ ಸ್ಪರ್ಶ ನೀಡಬಹುದು. ಆಧ್ಯಾತ್ಮಿಕತೆಯ ಹಾದಿಯಲ್ಲಿ ಈ ದಿನದ ಮುನ್ನಡೆ. ಶ್ರೀಕೃಷ್ಣ ಜನ್ಮಾಷ್ಟಮಿಯ ಪವಿತ್ರ ಶಕ್ತಿ ಇಂದು ನಿಮ್ಮೊಳಗಿನ ಲೀಲಾಮಯ ಶಕ್ತಿ ಮತ್ತು ಜ್ಞಾನವರ್ಧಕತೆ ಹೆಚ್ಚಿಸುತ್ತಿದೆ. ಭಗವಂತನ ಜನ್ಮೋತ್ಸವ ನಿಮಗೆ ಭಕ್ತಿಯ ಜೊತೆಗೆ ಸತ್ಯಪಥದ ಸಂಕೇತ ನೀಡುತ್ತದೆ. ಓಂ ಕ್ಲೀಂ ಗೋವಿಂದಾಯ ನಮಃ ಎಂಬ ಮಂತ್ರವನ್ನು ದಿನದ ಆರಂಭದಲ್ಲಿ 108 ಬಾರಿ ಜಪಿಸಿದರೆ ಮನಸ್ಸಿಗೆ ಶುದ್ಧತೆಯ ಅನುಭವ. ಉಪವಾಸ, ದೀಪಾರಾಧನೆ ಅಥವಾ ಪೌರಾಣಿಕ ಕಥಾಶ್ರವಣದಿಂದ ಆತ್ಮಕ್ಕೆ ಶಾಂತಿ. ಇಂದು ಗೀತಾ ಪಾಠ, ತೊಟ್ಟಿಲು ಪೂಜೆ ಅಥವಾ ಶ್ರೀಕೃಷ್ಣನ ಅಷ್ಟೋತ್ತರ ಪೂಜೆಯ ಮೂಲಕ ಆಧ್ಯಾತ್ಮಿಕ ಪ್ರೇರಣೆ ಪಡೆಯಬಹುದು. ಅದೃಷ್ಟದ ಸಂಖ್ಯೆ 5. ಸಂವಹನ, ಬುದ್ಧಿವಂತಿಕೆ ಮತ್ತು ಪ್ರಗತಿಯ ಸಂಕೇತ. ಇಂದು ಈ ಸಂಖ್ಯೆಯ ಶಕ್ತಿ ನಿಮ್ಮ ನಿರ್ಧಾರಗಳಲ್ಲಿ ಚಾತುರ್ಯ ನೀಡಬಹುದು. ಅದೃಷ್ಟದ ಬಣ್ಣ ಕೇಸರಿ, ಶಕ್ತಿಯ, ಪ್ರೇರಣೆಯ ಮತ್ತು ಧೈರ್ಯದ ಬಣ್ಣವಾದ ಕೇಸರಿ ಇಂದು ಧಾರಣೆಯಿಂದ ನಿಮ್ಮ ವೈಭವವನ್ನು ಹೆಚ್ಚಿಸಬಲ್ಲದು. ಶುಭ ಸಮಯ ಬೆಳಿಗ್ಗೆ 11:05 ರಿಂದ ಮಧ್ಯಾಹ್ನ 12:35. ಈ ಸಮಯದಲ್ಲಿ ಪ್ರಾರ್ಥನೆ, ತೀರ್ಮಾನ ಅಥವಾ ಭಕ್ತಿಯ ಕರ್ಮಗಳಿಗೆ ಮುನ್ನಡೆದರೆ ಫಲಕಾರಿಯಾಗಲಿದೆ. ಇನ್ನು ಮುಂದಿನ ರಾಶಿ ಕನ್ಯಾ ರಾಶಿ. ವೀಕ್ಷಕರೇ, ಕನ್ಯಾ ರಾಶಿಯವರ ಇವತ್ತಿನ ದಿನ ಭವಿಷ್ಯ ಹೇಗಿದೆ ಅಂದರೆ ಇಂದು ಕನ್ಯಾ ರಾಶಿಯವರು ಆತ್ಮವಿಶ್ವಾಸದಿಂದ ಕೂಡಿದ ಕಾರ್ಯಶೀಲತೆಯನ್ನು ಪ್ರದರ್ಶಿಸಲಿದ್ದಾರೆ. ನಿಖರತೆ, ಪರಿಶ್ರಮ ಮತ್ತು ವಿಸ್ತೃತ ಯೋಜನೆಗಳಿಂದ ದಿನದ ಯಶಸ್ಸು ಸಾಧಿಸಲು ಸಾಧ್ಯ. ನಿಮ್ಮ ಲೆಕ್ಕಾಚಾರದ ಪ್ರವೃತ್ತಿ ಹಾಗೂ ವಿಶ್ಲೇಷಣಾ ಶಕ್ತಿ ಇಂದಿನ ಪ್ರಮುಖ ಆಸ್ತಿಯಾಗಿದೆ. ಶನಿವಾರದ ಶನಿಗ್ರಹಣ ಪ್ರಭಾವ ಇಂದಿನ ದಿನದ ಚಿಂತನೆಯಲ್ಲಿ ಗಂಭೀರತೆ ತರುತ್ತದೆ. ಕೃಷ್ಣ ಜನ್ಮಾಷ್ಟಮಿಯ ಪವಿತ್ರತೆ ಇಂದು ನಿಮ್ಮ ಆಂತರಿಕ ಶುದ್ಧತೆಗೆ ಪ್ರೇರಣೆ ನೀಡಬಹುದು. ಧ್ಯಾನ, ಸ್ವಪರಿಶೀಲನೆ ಮತ್ತು ಧಾರ್ಮಿಕ ಮನೋಭಾವನೆಗಳು ಮುಖ್ಯ ಪಾತ್ರ ವಹಿಸುವ ಸಾಧ್ಯತೆ ಇದೆ. ಹಳೆಯ ಸಮಸ್ಯೆಗಳ ಬಗ್ಗೆ ಸ್ಪಷ್ಟತೆಗೆ ಬರುವ ಹೊಸ ಉದ್ದೇಶಗಳ ಆರಂಭಕ್ಕೆ ಆಳವಾದ ಯೋಚನೆ ಮಾಡುವ ದಿನ.
ಇತರರ ಸಲಹೆಗಳಿಗೆ ಮುಕ್ತ ಮನಸ್ಸಿನಿಂದ ಸ್ಪಂದಿಸುವುದರಿಂದ ನಿಮಗೆ ಹಿತಕರ ಬೆಳವಣಿಗೆಗಳು ಸಾಧ್ಯ. ಮತ್ತೆ ವೀಕ್ಷಕರೇ, ನಿಮ್ಮ ಕೆಲಸದ ವಿಚಾರಕ್ಕೆ ಬಂದರೆ ಈ ದಿನ ಉದ್ಯೋಗ ಕ್ಷೇತ್ರದಲ್ಲಿ ಇಂದು ನಿಮ್ಮ ನಿಖರ ಕೆಲಸದ ಶೈಲಿ ಮೇಲಧಿಕಾರಿಗಳ ಮೆಚ್ಚುಗೆಗೆ ಕಾರಣವಾಗಬಹುದು. ಕೆಲವು ಸುದೀರ್ಘ ಯೋಜನೆಗಳಲ್ಲಿ ಪೂರ್ಣತೆ ಕಾಣಬಹುದು. ವಿವರಗಳಿಗೆ ಹೆಚ್ಚು ಗಮನ ಕೊಡುವ ನಿಮ್ಮ ಶಕ್ತಿ ಇಂದು ಯಾವುದೇ ದೋಷಗಳನ್ನು ಪರಿಹರಿಸಲು ಸಹಾಯಕವಾಗಬಹುದು. ಹೊಸ ಹೊಣೆಗಾರಿಕೆಗಳು ನಿರೀಕ್ಷೆಯಲ್ಲಿರಬಹುದು, ಆದರೆ ಅದಕ್ಕೆ ತಕ್ಕಷ್ಟು ತಯಾರಿ ಮತ್ತು ಶ್ರಮ ಅಗತ್ಯ. ಹೊಸ ಉದ್ಯೋಗಕ್ಕಾಗಿ ಯತ್ನಿಸುತ್ತಿರುವವರಿಗೆ ಈ ದಿನ ಇಂಟರ್ವ್ಯೂ ಅಥವಾ ಸಂದರ್ಶನವೊಂದು ಫಲಕಾರಿ ಆಗಬಹುದು. ತಾಂತ್ರಿಕತೆ, ಸಂವಹನ ಮತ್ತು ಪ್ರಸ್ತುತಿಯ ಶಕ್ತಿ ತೋರಿಸಬೇಕಾದ ದಿನ. ವ್ಯಾಪಾರಿಗಳಿಗೆ ಲೆಕ್ಕಪತ್ರ ಪರಿಶೀಲನೆ, ಬಾಕಿ ಹಣ ಸಂಗ್ರಹ ಅಥವಾ ಒಪ್ಪಂದಗಳ ಬಗ್ಗೆ ಪರಿಷ್ಕಾರ ಮಾಡುವ ದಿನ. ಹೊಸ ಪಾಲುದಾರಿಕೆ ಕುರಿತು ಚರ್ಚೆಗಳು ಪ್ರಾರಂಭವಾಗಬಹುದು, ಆದರೆ ತ್ವರಿತ ನಿರ್ಧಾರ ತಪ್ಪಿಸಿ. ಮತ್ತೆ ವೀಕ್ಷಕರೇ, ನಿಮ್ಮ ಹಣಕಾಸಿನ ವಿಚಾರಕ್ಕೆ ಬಂದರೆ ಇವತ್ತು ಹಣಕಾಸಿನ ವಿಚಾರದಲ್ಲಿ ನಿಮ್ಮ ಜಾಗೃತತೆಯು ಲಾಭದಾಯಕ. ಪೂರ್ವದಲ್ಲಿ ಮಾಡಿದ ಹೂಡಿಕೆಗಳಿಂದ ಲಾಭ ಸಿಗುವ ಸಂಭವ. ಇತ್ತೀಚೆಗೆ ನಡೆದ ಖರ್ಚುಗಳ ಮೇಲೆ ಸಂಯಮ ಸಾಧಿಸಲು ಇಂದಿನ ದಿನ ಸೂಕ್ತ. ಹಣದ ನಿರ್ವಹಣೆಯಲ್ಲಿ ಶಿಸ್ತು ಮತ್ತು ಮಿತವ್ಯಯ ಪಾಲನೆ ಮಾಡಿ. ಅನಾವಶ್ಯಕ ಖರೀದಿಗಳನ್ನು ಮುಂದೂಡಿದರೆ ಒಳ್ಳೆಯದು. ಕುಟುಂಬ ಅಥವಾ ಆರೋಗ್ಯ ಸಂಬಂಧಿತ ಅನಿರೀಕ್ಷಿತ ವೆಚ್ಚಗಳ ಲಕ್ಷಣವಿದೆ. ಸಾಲದ ವ್ಯವಹಾರ ಅಥವಾ ಬಡ್ಡಿದರದ ಕೊಡುಗೆಗಳಿಗೆ ಇಂದಿನ ದಿನ ಸಹಾಯಕವಲ್ಲ. ನಾಣ್ಯ, ಚಿನ್ನ ಹೂಡಿಕೆ ವಿಚಾರದಲ್ಲಿ ಹಿರಿಯರ ಸಲಹೆ ಅವಶ್ಯ. ಇನ್ನು ವೀಕ್ಷಕರೇ, ನಿಮ್ಮ ಆರೋಗ್ಯದ ವಿಚಾರಕ್ಕೆ ಬಂದರೆ ಇವತ್ತು ಹೃದಯ ಸಂಬಂಧಿ ಸಮಸ್ಯೆ, ಹೊಟ್ಟೆಯ ತೊಂದರೆಗಳು ಅಥವಾ ಮೈಸೂಕು ಕಾಣಬಹುದು. ತಾಜಾ ಆಹಾರ ಸೇವನೆ, ನಿತ್ಯದ ಪಾನೀಯ ನಿಯಮ ಪಾಲನೆ ಬಹಳ ಮುಖ್ಯ. ಮೂತ್ರದ ಸಂಬಂಧಿತ ತೊಂದರೆ ಇದ್ದರೆ ತಕ್ಷಣ ವೈದ್ಯರನ್ನು ಸಂಪರ್ಕಿಸಿ. ಆರೋಗ್ಯದಲ್ಲಿ ಶುದ್ಧ ಜಲ ಸೇವನೆ, ಹಸಿರು ತರಕಾರಿ ಹಾಗೂ ಆರಾಮದ ಬಟ್ಟೆ ಧರಿಸಿ. ಮನಸ್ಸಿನಲ್ಲಿ ಭಾರವಾಗಿರುವ ಅನಿಸಿಕೆ ಇದ್ದರೆ ಧ್ಯಾನ ಅಥವಾ ಸ್ವಲ್ಪ ಸಮಯ ತಾನಾಗಿ ಪ್ರತ್ಯೇಕವಾಗಿರುವುದು ಉತ್ತಮ. ಹಸಿವಿಲ್ಲದೆ ತಿನ್ನದಿರಲಿ. ಜೀರ್ಣಕ್ರಿಯೆ ಸುಗಮವಾಗಿಸಲು ಬೆಳ್ಳುಳ್ಳಿ ಅಥವಾ ಹಸಿರು ಮೆಣಸಿನಕಾಯಿ ಬಳಸಿದ ಆಹಾರ ಉತ್ತಮ. ಮತ್ತೆ ವೀಕ್ಷಕರೇ, ನಿಮ್ಮ ಕುಟುಂಬ ಮತ್ತು ನಿಮ್ಮ ಸಂಬಂಧದ ವಿಚಾರಕ್ಕೆ ಬಂದರೆ ಈ ದಿನ ಕುಟುಂಬದ ಸದಸ್ಯರೊಂದಿಗೆ ತಾಳ್ಮೆಯ ಮಾತನಾಡಿ. ಈ ದಿನ ಮನೆಗೆ ಸಂಬಂಧಿಸಿದ ಸಮಸ್ಯೆಗಳ ಬಗ್ಗೆ ಸ್ಪಷ್ಟ ಸಂವಾದ ಅಗತ್ಯ. ವಿವಾಹಿತರ ನಡುವೆ ಪರಸ್ಪರ ಗೌರವದಿಂದ ನಡೆದುಕೊಂಡರೆ ಉತ್ತಮ ಸಂವಹನ ಸಾಧ್ಯ. ಇಂದು ಸಂಗಾತಿಯ ಮಾನಸಿಕ ಸ್ಥಿತಿಯನ್ನು ಗಮನಿಸಿ ಮಾತನಾಡುವುದು ಸೂಕ್ತ. ಪೋಷಕರ ಆರೋಗ್ಯ ಅಥವಾ ಮನೆಗೆ ಸಂಬಂಧಿತ ಹಿರಿಯರ ನಿರ್ಣಯಗಳ ಬಗ್ಗೆ ಮಾತುಕತೆ ನಡೆಯಬಹುದು. ಮಕ್ಕಳಿಗೆ ಪ್ರೋತ್ಸಾಹ ನೀಡುವುದು, ಅವರ ಅಭಿರುಚಿಗಳನ್ನು ಪ್ರೋತ್ಸಾಹಿಸುವುದು ಉತ್ತಮ ಫಲ ನೀಡುತ್ತದೆ. ನಿನ್ನೆ ನಡೆದ ಸಣ್ಣ ಮಾತಿಗೆ ಮನಸ್ಸು ಹಿಡಿದುಕೊಳ್ಳಬೇಡಿ. ಕ್ಷಮೆಯು ಇಂದಿನ ಶ್ರೇಷ್ಠ ಗುಣ. ವೀಕ್ಷಕರೇ, ನೀವು ಇಂದು ಕೃಷ್ಣ ಜನ್ಮಾಷ್ಟಮಿಯ ಪವಿತ್ರ ದಿನ. ಶನಿಗ್ರಹನ ಪ್ರಭಾವವಿದ್ದರೂ ಶ್ರೀಕೃಷ್ಣನ ಭಕ್ತಿ ನಿಮ್ಮ ಮನಸ್ಸಿಗೆ ಶಾಂತಿ ತರುತ್ತದೆ. ಶ್ರೀಕೃಷ್ಣನ 108 ನಾಮಾವಳಿ ಪಠಣ, ಓಂ ಕ್ಲೀಂ ಕೃಷ್ಣಾಯ ನಮಃ ಎಂಬ ಮಂತ್ರವನ್ನು 54 ಬಾರಿ ಜಪಿಸುವುದು ಶುಭ. ತುಳಸಿ ಪತ್ತೆಯೊಂದಿಗೆ ಪುಷ್ಪಾರ್ಚನೆ ಮಾಡಿ. ರಾತ್ರಿ 12 ಗಂಟೆಗೆ ಶ್ರೀಕೃಷ್ಣ ಜನ್ಮೋತ್ಸವ ಆಚರಿಸಿ. ಕುಲದೇವತಾ ಪೂಜೆ, ಕೃಷ್ಣನಿಗೆ ಬೆಣ್ಣೆ, ತೆಂಗಿನಕಾಯಿ ಮತ್ತು ತುಳಸಿ ಅರ್ಪಣೆ ಮಾಡಿ. ಶ್ರೀಮದ್ ಭಗವದ್ಗೀತಾ ಓದು ಶುಭಕರ. ಶನಿಗೆ ಅರ್ಪಣೆ ಮಾಡುವ ದಾನದೊಂದಿಗೆ ಕೃಷ್ಣನ ಪಾದಾರವಿಂದದಲ್ಲಿ ಶ್ರದ್ಧೆಯಿಂದ ನಮಸ್ಕಾರ ಮಾಡಿ. ಅದೃಷ್ಟದ ಸಂಖ್ಯೆ 5. ಈ ಸಂಖ್ಯೆ ಬುದ್ಧಿವಂತಿಕೆ, ಚುರುಕುತನ ಮತ್ತು ವ್ಯವಹಾರ ಶಕ್ತಿಗೆ ಸಂಕೇತ. ಇಂದಿನ ದಿನದಲ್ಲಿ ಈ ಸಂಖ್ಯೆಯ ಶಕ್ತಿಯು ನಿಮ್ಮ ನಿರ್ಧಾರಗಳಲ್ಲಿ ಸ್ಪಷ್ಟತೆ ತರುತ್ತದೆ. ಅದೃಷ್ಟದ ಬಣ್ಣ ಹಸಿರು. ಹಸಿರು ಬಣ್ಣದಿಂದ ಶುದ್ಧತೆ, ಸಮತೋಲನ ಹಾಗೂ ಆರೋಗ್ಯದ ತತ್ವಗಳು ಬಲಿಷ್ಠವಾಗುತ್ತವೆ. ಈ ಬಣ್ಣವನ್ನು ಧರಿಸಿದರೆ ನಿಮ್ಮ ಉಜ್ವಲತೆ ಹೆಚ್ಚಾಗುತ್ತದೆ. ಶುಭ ಸಮಯ ಮಧ್ಯಾಹ್ನ 1:55 ರಿಂದ ಸಂಜೆ 3 ರಿಂದ 20 ಈ ಸಮಯದಲ್ಲಿ ಆಧ್ಯಾತ್ಮಿಕ ಚಟುವಟಿಕೆಗಳು, ದೇವತಾ ಪೂಜೆ ಅಥವಾ ವೈಯಕ್ತಿಕ ಪ್ರಾರ್ಥನೆ ಹೆಚ್ಚು ಫಲ ನೀಡುತ್ತವೆ. ಈ ಹೊತ್ತಿಗೆ ಮನಸ್ಸು ತೀವ್ರವಾಗಿರುತ್ತದೆ. ಇನ್ನು ಮುಂದಿನ ರಾಶಿ ತುಲಾ ರಾಶಿ. ವೀಕ್ಷಕರೇ, ತುಲಾ ರಾಶಿಯವರ ಇಂದಿನ ದಿನ ಭವಿಷ್ಯ ಹೇಗಿದೆ ಅಂದರೆ, ಇಂದು ಶನಿವಾರದ ಶನಿಗ್ರಹನ ಪ್ರಭಾವ ಮತ್ತು ಕೃಷ್ಣ ಜನ್ಮಾಷ್ಟಮಿಯ ಪವಿತ್ರ ಉತ್ಸವವು ಒಂದೇ ದಿನ ಸಂಭವಿಸುವುದರಿಂದ ಇದು ಆತ್ಮ ಪರಿಶೀಲನೆ, ಮನೋಸ್ಥೈರ್ಯ ಹಾಗೂ ಆಧ್ಯಾತ್ಮಾಭಿವೃದ್ಧಿಗೆ ಬಹುಮುಖ್ಯ ದಿನವಾಗಿದೆ. ತುಲಾ ರಾಶಿಯವರು ತಮ್ಮ ಸಾಮರಸ್ಯದ ಶಕ್ತಿಯಿಂದ ಇತರರೊಂದಿಗೆ ಉತ್ತಮ ಸಂಬಂಧ ನಿರ್ಮಿಸಬಲ್ಲರು. ನಂಬಿಕೆಯು, ಶ್ರದ್ಧೆಯು ಮತ್ತು ವಿನಯವು ಇಂದು ನಿಮ್ಮ ಅತ್ಯುತ್ತಮ ಆಸ್ತಿಗಳು. ಕಲೆಯ, ಸಂಗೀತದ, ಸೌಂದರ್ಯ ಬುದ್ಧಿಯ ಕ್ಷೇತ್ರದಲ್ಲಿ ತೊಡಗಿರುವವರಿಗೆ ಇಂದು ವಿಶೇಷ ಪ್ರೇರಣೆಯ ದಿನವಾಗಿದೆ. ಸೌಂದರ್ಯದ ಮೇಲೆ ಆದಾಸಕ್ತಿ ಹೆಚ್ಚು ಆಗಿದ್ದು, ಅಲಂಕಾರ ಅಥವಾ ಮನೆಯನ್ನು ಅಲಂಕರಿಸುವ ಬಲವಾದ ಆಸೆ ಉಂಟಾಗಬಹುದು. ಇಂದು ದಿನದ ಹೆಚ್ಚಿನ ಭಾಗವನ್ನು ದೇವಾರಾಧನೆ, ಧ್ಯಾನ ಮತ್ತು ಕುಟುಂಬದೊಂದಿಗೆ ಕಳೆದರೆ ಉನ್ನತ ತೃಪ್ತಿ ದೊರೆಯುತ್ತದೆ. ಕೃಷ್ಣನ ಪ್ರೀತಿ, ಶಿಷ್ಟತೆ
ಮತ್ತು ಬುದ್ಧಿವಂತಿಕೆಯಿಂದ ಪ್ರೇರಣೆ ಪಡೆದು ಕಾರ್ಯದಲ್ಲಿ ಅನುಕರಣೆಯ ಪ್ರಯತ್ನ ಮಾಡಿ. ವೀಕ್ಷಕರೇ, ನೀವು ಉದ್ಯೋಗ ವೃತ್ತಿ ವಿಚಾರದಲ್ಲಿ ವೃತ್ತಿಪರ ಜಗತ್ತಿನಲ್ಲಿ ಇಂದು ನಯತೆಯು, ರಾಜಕೀಯ ಬುದ್ಧಿವಂತಿಕೆ ಮತ್ತು ತಾಳ್ಮೆ ನಿಮ್ಮ ಪ್ರಮುಖ ತಂತ್ರವಾಗಿರಬೇಕು. ಕೆಲವು ಸಹೋದ್ಯೋಗಿಗಳ ಅಸಹಕಾರ ಅಥವಾ ಗೊಂದಲವು ಉಂಟಾಗಬಹುದು, ಆದರೆ ನಿಮ್ಮ ಸಮತೋಲನದ ಗುಣದಿಂದ ಅದನ್ನು ನಿಭಾಯಿಸಬಹುದಾಗಿದೆ. ಹಿರಿಯ ಅಧಿಕಾರಿಗಳೊಂದಿಗೆ ಮಾತುಕತೆಗಳಲ್ಲಿ ನಿಯಮ, ಪ್ರಾಮಾಣಿಕತೆ ಹಾಗೂ ಪ್ರಭಾವಶಾಲಿ ಭಾಷೆಯ ಬಳಕೆ ನಿಮಗೆ ಬಲ ನೀಡಬಹುದು. ಕೆಲವು ತುಲಾ ರಾಶಿಯವರು ಕೆಲಸದ ಸ್ಥಳ ಬದಲಾವಣೆಯ ಕುರಿತಾಗಿ ಇಂದು ಗಂಭೀರ ಚಿಂತನೆ ಮಾಡಬಹುದು. ಉದ್ಯಮಿಗಳಿಗಾಗಿ ಗ್ರಾಹಕರೊಂದಿಗೆ ನಯವಾಗಿ ವರ್ತನೆ ಮಾಡುವುದು, ಸಂಬಂಧ ನಿರ್ವಹಣೆ ಮತ್ತು ಸೇಲ್ ಅಥವಾ ಒಪ್ಪಂದಗಳ ನಿರ್ವಹಣೆ ಕುರಿತು ನಿಖರತೆ ಅಗತ್ಯ. ಸಹಬಾಳಿಕೆ ವ್ಯವಹಾರದಲ್ಲಿ ಶಿಸ್ತು ಮತ್ತು ಸಮನ್ವಯ ಕೀಲಿಕೈ. ವೀಕ್ಷಕರೇ, ನಿಮ್ಮ ಹಣಕಾಸಿನ ವಿಚಾರದಲ್ಲಿ ಇಂದು ಹಣಕಾಸಿನಲ್ಲಿ ನಿಖರ ಯೋಜನೆ ಅಗತ್ಯ. ವೈಭೋಗದ ಅಥವಾ ಅನವಶ್ಯಕ ಖರ್ಚುಗಳಿಂದ ದೂರವಿರಬೇಕಾದ ದಿನವಿದು. ಮನೆ ಅಥವಾ ಶೃಂಗಾರ ಖರೀದಿಗೆ ಇಂದು ಆಸಕ್ತಿ ಹೆಚ್ಚು ಇರುತ್ತದೆ, ಆದರೆ ವ್ಯಯದಲ್ಲಿ ನಿಯಂತ್ರಣ ಬೇಕು. ಪಾಲಿಸಿಕೊಂಡಿರುವ ಹಳೆಯ ಸಾಲ ಅಥವಾ ಬಾಕಿ ಹಣದ ವಾಪಸಾತಿಗಾಗಿ ಪ್ರಯತ್ನಿಸುವುದು ಲಾಭದಾಯಕ. ಕೆಲವು ತುಲಾ ರಾಶಿಯವರಿಗೆ ಆಸ್ತಿ ಖರೀದಿ ಅಥವಾ ಮಾರಾಟದ ವಿಚಾರದಲ್ಲಿ ಚರ್ಚೆಗಳು ನಡೆಯಬಹುದಾಗಿದೆ. ಹಿರಿಯರ ಸಲಹೆಯ ಮೇರೆಗೆ ಹಣಕಾಸು ನಿರ್ಧಾರ ತೆಗೆದುಕೊಳ್ಳುವುದು ಲಾಭಕಾರಿ. ಬಂಡವಾಳ ಹೂಡಿಕೆಯಲ್ಲಿ ಕಾನೂನು ಸಂಬಂಧಿತ ದಾಖಲೆಗಳನ್ನು ನಿಖರವಾಗಿ ಪರಿಶೀಲಿಸಿ. ವೀಕ್ಷಕರೇ, ನಿಮ್ಮ ಆರೋಗ್ಯದ ಕುರಿತು ತಲೆ ಎಳೆಯು, ರಕ್ತದೊತ್ತಡ, ಕಣ್ಣುಗಳ ತೊಂದರೆ ಅಥವಾ ಹೊಟ್ಟೆ ಸಂಬಂಧಿತ ಅಸ್ವಸ್ಥತೆಗಳೆಚ್ಚು. ಇಂದು ಆಹಾರ ಪಾನೀಯಗಳಲ್ಲಿ ತಂಪಾದ ಹಾಗೂ ಆರೋಗ್ಯಕರ ಪದಾರ್ಥಗಳನ್ನು ಸೇವಿಸುವುದು ಶ್ರೇಷ್ಠ. ಮಧುಮೇಹ ಇರುವವರು ದಿನಚರಿಯಲ್ಲಿ ನಿಯಮತೆ ಕಾಯ್ದುಕೊಳ್ಳುವುದು ಅತ್ಯಗತ್ಯ. ಶನಿವಾರದ ಶನಿಗ್ರಹಣ ಶಕ್ತಿಯ ಪ್ರಭಾವದಿಂದಾಗಿ ಮಾನಸಿಕ ದಣಿವನ್ನು ಅನುಭವಿಸಬಹುದು. ಯೋಗ, ಪ್ರಾಣಾಯಾಮ, ದೀಪದ ಧ್ಯಾನಗಳು ನಿಮಗೆ ಉನ್ನತ ಶಕ್ತಿ ನೀಡುತ್ತವೆ. ಆದಷ್ಟು ನದಿ ನೀರಿನಲ್ಲಿ ಸ್ನಾನ ಮಾಡಿ ದೇವರಿಗೆ ಅರ್ಪಣೆ ಮಾಡಿದರೆ ದೇಹ, ಮನಸ್ಸು ಶುದ್ಧವಾಗುತ್ತದೆ. ಕೃಷ್ಣನ ಪಾದ ಸೇವೆಯ ಭಾವನೆ ಆರೋಗ್ಯದಲ್ಲಿ ನೆಮ್ಮದಿ ತರಬಹುದು. ವೀಕ್ಷಕರೇ, ನಿಮ್ಮ ಕುಟುಂಬ ಮತ್ತು ಸಂಬಂಧದ ಕುರಿತು ಕುಟುಂಬದಲ್ಲಿ ಇಂದು ಸಮರಸ್ಯ, ಹರ್ಷ ಮತ್ತು ಧಾರ್ಮಿಕ ಉತ್ಸಾಹ ತುಂಬಿರುತ್ತದೆ. ಕೃಷ್ಣ ಜನ್ಮಾಷ್ಟಮಿಯ ಪ್ರಯುಕ್ತ ಮಕ್ಕಳಿಗೆ ಪಾಠ ಹೇಳಿಕೊಡಲು ಅಥವಾ ಅವರೊಂದಿಗೆ ಪೂಜಾ ಕರ್ಮಗಳಲ್ಲಿ ಭಾಗವಹಿಸಲು ಉತ್ಸಾಹ ವ್ಯಕ್ತವಾಗಬಹುದು. ವಿವಾಹಿತರಿಗೆ ಸಂಗಾತಿಯೊಂದಿಗೆ ಭಾವನಾತ್ಮಕ ಸಮಾಲೋಚನೆ, ಭವಿಷ್ಯದ ಯೋಜನೆಗಳ ಬಗ್ಗೆ ಚರ್ಚೆ ಹಾಗೂ ಪರಸ್ಪರ ಗೌರವದ ಅನುಭವ ಉಂಟಾಗುವುದು. ಹಿರಿಯರ ಆಶೀರ್ವಾದ ಪಡೆದುಕೊಳ್ಳಿ, ಅವರ ಅನುಭವವನ್ನು ಗೌರವಿಸಿ. ಕುಟುಂಬದ ಒಗ್ಗಟ್ಟಿಗೆ ನೀವೇ ದೀಪವಾಗಿರಿ. ಸ್ನೇಹಿತರು ಅಥವಾ ಬಂಧುಗಳ ಆಗಮನದಿಂದ ಸೌಹಾರ್ದ ವಾತಾವರಣವಿರಬಹುದು. ವೀಕ್ಷಕರೇ, ಇಂದು ಆಧ್ಯಾತ್ಮಿಕವಾಗಿ ನೀವು ಕೃಷ್ಣ ಜನ್ಮಾಷ್ಟಮಿಯ ಮಹತ್ವಪೂರ್ಣ ದಿನ ಮತ್ತು ಶನಿವಾರವು, ಆದ್ದರಿಂದ ಶನಿಗ್ರಹಣ ಶಾಂತಿಗಾಗಿ ಕೂಡ ಪೂಜೆ ಮಾಡುವುದು ಶ್ರೇಷ್ಠ. ಕೃಷ್ಣನ 108 ನಾಮಾವಳಿಗಳನ್ನು ಪಠಿಸುವುದು ಶ್ರೇಷ್ಠ. ಓಂ ಕೃಷ್ಣಾಯ ವಾಸುದೇವಾಯ ಹರೆಯೇ ಪರಮಾತ್ಮನೆ ಪ್ರಣತಕ್ಲೇಶನಾಶಾಯ ಗೋವಿಂದಾಯ ನಮೋ ನಮಃ ಎಂಬ ಮಂತ್ರವನ್ನು 54 ಅಥವಾ 108 ಬಾರಿ ಜಪಿಸಿ. ಪವಿತ್ರ ತುಳಸಿಯ ಬಳಿಯಲ್ಲಿ ದೀಪ ಬೆಳಗಿ ಕೃಷ್ಣನಿಗೆ ತಾಜಾ ಹೂವಿನ ಪೂಜೆ ಮಾಡಿ. ಮಕ್ಕಳಿಗೆ ಕೃಷ್ಣನ ಕಥೆಗಳನ್ನು ಹೇಳುವುದು ಪುಣ್ಯ. ಶನಿಗೆ ಎಳ್ಳಿನ ಎಣ್ಣೆ ದೀಪವಿಟ್ಟು ಆರಾಧನೆ ಮಾಡಿ. ಕಪ್ಪು ಬಟ್ಟೆ, ಅನ್ನ ಅಥವಾ ತಿಲದಾನ ಮಾಡುವುದು ಶುಭ. ಅದೃಷ್ಟದ ಸಂಖ್ಯೆ 6. ಇದು ಸುಂದರತೆ, ಸಮತೋಲನ ಮತ್ತು ಪ್ರೇಮವನ್ನು ಪ್ರತಿನಿಧಿಸುತ್ತದೆ. ಈ ದಿನದ ಚೈತನ್ಯವನ್ನು ಹೆಚ್ಚಿಸಲು ಈ ಸಂಖ್ಯೆಯನ್ನು ದಿನಚರಿಯಲ್ಲಿ ಜ್ಞಾಪಿಸಿ. ಅದೃಷ್ಟದ ಬಣ್ಣ ಪಿಂಕ್, ಗುಲಾಬಿ. ಪಿಂಕ್ ಬಣ್ಣವು ಇಂದು ನಿಮ್ಮ ಶ್ರದ್ಧೆ, ಭಾವನೆ ಮತ್ತು ಸಮತೋಲನದ ಶಕ್ತಿಯನ್ನು ಹೆಚ್ಚಿಸುತ್ತದೆ. ಉಡುಪಿನಲ್ಲಿ ಅಥವಾ ಹೂವಿನಲ್ಲಿ ಇದರ ಬಳಕೆ ಶ್ರೇಷ್ಠ. ಶುಭ ಸಮಯ ಮಧ್ಯಾಹ್ನ 12:15 ರಿಂದ ಮಧ್ಯಾಹ್ನ 2:15 ಈ ಸಮಯದಲ್ಲಿ ದೇವಪೂಜೆ, ಬಡವರಿಗೆ ದಾನ, ಕುಟುಂಬ ನಿರ್ಧಾರಗಳು ಅಥವಾ ಹೂಡಿಕೆಗೆ ಸಂಬಂಧಪಟ್ಟ ಚಟುವಟಿಕೆಗಳು ಲಾಭದಾಯಕ. ಇನ್ನು ಮುಂದಿನ ರಾಶಿ ವೃಶ್ಚಿಕ ರಾಶಿ. ವೀಕ್ಷಕರೇ, ವೃಶ್ಚಿಕ ರಾಶಿಯವರ ಇವತ್ತಿನ ದಿನ ಭವಿಷ್ಯ ಹೇಗಿದೆ ಅಂದರೆ, ಇಂದು ವೃಶ್ಚಿಕ ರಾಶಿಯವರು ತಮ್ಮೊಳಗಿನ ಆಂತರಿಕ ಶಕ್ತಿಯನ್ನು ಅರಿತು ಸಂಕಲ್ಪ ಬಲದಿಂದ ದಿನವನ್ನು ಶುಭಕರವಾಗಿ ರೂಪಿಸಬಹುದಾದ ದಿನವಾಗಿದೆ. ಈ ದಿನವು ಆತ್ಮವಿಶ್ವಾಸ ಹಾಗೂ ದೃಢ ನಿರ್ಧಾರಗಳ ಮೂಲಕ ಮುನ್ನಡೆಸುವ ಶಕ್ತಿಯನ್ನು ಒದಗಿಸುತ್ತದೆ. ಜನ್ಮಾಷ್ಟಮಿಯ ಪವಿತ್ರ ದಿನದ ಶುದ್ಧತೆ ನಿಮ್ಮ ನಿರ್ಧಾರಗಳಲ್ಲಿ ಭಕ್ತಿ, ನಿಷ್ಠೆ ಮತ್ತು ಧರ್ಮಬದ್ಧತೆಯನ್ನು ನೀಡುತ್ತದೆ. ನಿಮ್ಮ ಕಾರ್ಯಪಟುತನ ಮತ್ತು ಸ್ಪಷ್ಟತೆಯಿಂದ ಸುತ್ತಲಿನವರು ಪ್ರಭಾವಿತರಾಗುತ್ತಾರೆ. ಆಧ್ಯಾತ್ಮದ ಮೂಲಕ ಮನಸ್ಸು ಶಾಂತಿಯಾಗುತ್ತದೆ. ಗುರು ಮತ್ತು ಶನಿ ದ್ವಯದ ಪ್ರಭಾವದಿಂದ ತೀರ್ಮಾನಗಳನ್ನು ತಾಳ್ಮೆಯಿಂದ ಸಮಗ್ರವಾಗಿ ತೆಗೆದುಕೊಳ್ಳುವುದು ಉತ್ತಮ. ಮತ್ತೆ ವೀಕ್ಷಕರೇ, ನಿಮ್ಮ ಕೆಲಸದ ವಿಚಾರಕ್ಕೆ ಬಂದರೆ, ಈ ದಿನ ಉದ್ಯೋಗ ವಲಯದಲ್ಲಿ ನಿಮ್ಮ ಕೆಲಸದ ನಿಖರತೆ, ಶ್ರದ್ಧೆ ಮತ್ತು ಶಿಸ್ತಿಗೆ ಮೇಲಾಧಿಕಾರಿಗಳ ಮೆಚ್ಚುಗೆ ಸಿಗಬಹುದು. ಪ್ರಮುಖ ಕಾರ್ಯಗಳನ್ನು ಪೂರೈಸುವಲ್ಲಿ
ನಿಮ್ಮ ನಿರ್ವಹಣಾ ಶೈಲಿ ಉನ್ನತ ಮಟ್ಟದಲ್ಲಿ ಬೆಳೆಯುತ್ತದೆ. ಕೆಲವರಿಗಿದು ವಿಶೇಷ ಪ್ರಾಜೆಕ್ಟ್ ಅಥವಾ ಹೊಸ ಹೊಣೆಗಾರಿಕೆಗೆ ಪ್ರವೇಶದ ದಿನವಾಗಬಹುದು. ನೌಕರಿಯಲ್ಲಿರುವವರಿಗೆ ತಮ್ಮ ಅನಿಸಿಕೆಗಳನ್ನು ಸ್ಪಷ್ಟವಾಗಿ ಹೇಳುವ ಸಂದರ್ಭವು ಇಂದಿನ ದಿನದಲ್ಲಿ ಉಂಟಾಗಬಹುದು. ಆದರೆ ಮಾತಿನಲ್ಲಿ ಮಿತವಚನ ಹಾಗೂ ಬುದ್ಧಿವಂತಿಕೆ ಅಗತ್ಯ. ವ್ಯಾಪಾರಿಗಳಿಗೆ ಇಂದು ಮಿಶ್ರ ಫಲ. ಗ್ರಾಹಕರ ಬೇಡಿಕೆಗೆ ಅನುಗುಣವಾಗಿ ವ್ಯವಹಾರ ಬದಲಾವಣೆ ಮಾಡುವ ಯೋಚನೆ ಬರುತ್ತದೆ. ಹೊಸ ಒಪ್ಪಂದಗಳಿಗೆ ಸಹಿ ಹಾಕುವ ಮೊದಲು ಎಲ್ಲ ದೋಷ ಮುನಿಸುಗಳನ್ನು ಸ್ಪಷ್ಟವಾಗಿ ಪರಿಶೀಲಿಸಬೇಕು. ಮತ್ತೆ ವೀಕ್ಷಕರೇ, ನಿಮ್ಮ ಹಣಕಾಸಿನ ವಿಚಾರಕ್ಕೆ ಬಂದರೆ ಇವತ್ತು ಹಣಕಾಸಿನ ವಿಚಾರದಲ್ಲಿ ನಿಖರ ನಿರ್ವಹಣೆ ಅಗತ್ಯವಿದೆ. ದಿನಚರಿಯ ಖರ್ಚುಗಳು ನಿಯಮಿತವಾಗಿರುತ್ತವೆ, ಆದರೆ ಕೆಲವೊಂದು ಏಕಾಏಕಿ ಬರುವ ಖರ್ಚುಗಳು ತೀವ್ರತೆಯನ್ನು ತರುತ್ತವೆ. ಕೆಲವರಿಗೆ ಹಳೆಯ ಸಾಲಗಳ ಪಾವತಿ ಅಥವಾ ಸಂಬಂಧಿತ ಖಾತೆಗಳಿಂದ ಹಣ ಬರುತ್ತದೆ. ಬಂಡವಾಳ ಹೂಡಿಕೆಗೆ ಯೋಗ್ಯ ದಿನವಲ್ಲ. ಗೊಂದಲ ಅಥವಾ ತೊಂದರೆ ಉಂಟಾಗಬಹುದು. ಹಣ ಹೂಡಿಕೆಯಲ್ಲಿ ವಿಳಂಬ ಮಾಡುವುದು ಉತ್ತಮ. ಕುಟುಂಬ ಅಥವಾ ಆರೋಗ್ಯ ಸಂಬಂಧಿತ ಖರ್ಚಿಗೆ ವಿಶೇಷ ಗಮನ ಅಗತ್ಯ. ಜ್ಯೋತಿಷ್ಯಾತ್ಮಕವಾಗಿ ಈ ದಿನ ನಿಮ್ಮ ಅಷ್ಟಮ ಸ್ಥಾನದಲ್ಲಿ ಗ್ರಹಗಳ ಸಂಚಾರವಿರುವ ಕಾರಣದಿಂದ ಹಣಕಾಸಿನಲ್ಲಿ ಜವಾಬ್ದಾರಿ ಮತ್ತು ಸಮನ್ವಯತೆಯ ಅಗತ್ಯವಿದೆ. ಇನ್ನು ವೀಕ್ಷಕರೇ, ನಿಮ್ಮ ಆರೋಗ್ಯದ ವಿಚಾರಕ್ಕೆ ಬಂದರೆ ಇವತ್ತು ಆರೋಗ್ಯದ ಪಥದಲ್ಲಿ ನೀವು ದೈಹಿಕ ಶ್ರಮವನ್ನು ಎಚ್ಚರಿಕೆಯಿಂದ ನಿರ್ವಹಿಸಬೇಕು. ಹೊಟ್ಟೆಯ ಸಮಸ್ಯೆಗಳು, ಆಹಾರದ ಅಸಮತೋಲನದಿಂದಾಗಿ ಹೊಟ್ಟೆ ಉರಿಯೂತ, ವಾತದ ಸಮಸ್ಯೆ ಕಾಣಿಸಬಹುದು. ಆರೋಗ್ಯಪೂರಕ ಆಹಾರ, ನಿರ್ದಿಷ್ಟ ಸಮಯದಲ್ಲಿ ಊಟ, ನೀರಿನ ಪ್ರಮಾಣ ಹೆಚ್ಚಿಸುವುದು ಮುಖ್ಯ. ಮಾನಸಿಕ ದೃಷ್ಟಿಯಿಂದ ಕೆಲವರಿಗೆ ನಿರಾಸೆ, ಚಿಂತೆ ಅಥವಾ ಆತಂಕದ ಅಲ್ಪ ಪ್ರಭಾವವಿರಬಹುದು. ಇದನ್ನು ಸಮಾಧಾನದಿಂದ ನಿಭಾಯಿಸಲು ಧ್ಯಾನ, ಜಪ ಅಥವಾ ಕೃಷ್ಣನ ಭಜನೆ ಮಹತ್ವದ ಪಾತ್ರ ವಹಿಸಬಹುದು. ರಾತ್ರಿ ವಿಶ್ರಾಂತಿ ಸಮರ್ಪಕವಾಗಿ ತೆಗೆದುಕೊಳ್ಳುವುದು ಮತ್ತು ದೇವಪೂಜೆ ಮೂಲಕ ಮನಸ್ಸಿಗೆ ಶಾಂತಿ ನೀಡುವುದು ಅತ್ಯವಶ್ಯಕ. ಮತ್ತೆ ವೀಕ್ಷಕರೇ, ನಿಮ್ಮ ಕುಟುಂಬ ಮತ್ತು ನಿಮ್ಮ ಸಂಬಂಧದ ವಿಚಾರಕ್ಕೆ ಬಂದರೆ ಈ ದಿನ ಕುಟುಂಬದಲ್ಲಿ ಸಮತೋಲನ ಮತ್ತು ಶಾಂತಿಯ ವಾತಾವರಣ ಇರುವಂತಹ ಯೋಗವಿದೆ. ಸಂಬಂಧಿಗಳೊಂದಿಗೆ ಸಹಕಾರದ ಮಾತುಕತೆ, ಕುಟುಂಬ ಯೋಜನೆಗಳು, ಭವಿಷ್ಯದ ಹೂಡಿಕೆ ಬಗ್ಗೆ ಚರ್ಚೆಗಳಾಗಬಹುದು. ಪತಿ ಪತ್ನಿಗಳ ನಡುವೆ ನೇರ ಮಾತು ಚರ್ಚೆಗಳು ಸಂಭವಿಸಬಹುದು, ಆದರೆ ಭರವಸೆ ಹಾಗೂ ಪ್ರೀತಿಯಿಂದ ಅದನ್ನು ಸಮರ್ಥವಾಗಿ ನಿಭಾಯಿಸಬಹುದು. ಸಂಗಾತಿಯ ಭಾವನೆಗಳಿಗೆ ಸ್ಪಂದನೆ ನೀಡಿದರೆ ಸಂಬಂಧದಲ್ಲಿ ಆತ್ಮೀಯತೆ ವೃದ್ಧಿಯಾಗುತ್ತದೆ. ಜನ್ಮಾಷ್ಟಮಿಯ ದಿನವಾದ್ದರಿಂದ ಮಕ್ಕಳು ಮತ್ತು ಹಿರಿಯರೊಂದಿಗೆ ಆಚರಣೆಗಳಲ್ಲಿ ಭಾಗವಹಿಸುವುದು ಸಂತೋಷ, ನೆಮ್ಮದಿ ಹಾಗೂ ಧರ್ಮಾತ್ಮಕ ಅನುಭವ ಒದಗಿಸುತ್ತದೆ. ವೀಕ್ಷಕರೇ, ನೀವು ಈ ದಿನದ ಪವಿತ್ರ ಶನಿವಾರ ಮತ್ತು ಕೃಷ್ಣ ಜನ್ಮಾಷ್ಟಮಿಯ ಸಮ್ಮಿಳಿತ ಶಕ್ತಿ ಆಧ್ಯಾತ್ಮದ ಬೆಳವಣಿಗೆಗೆ ಉತ್ತಮ ಸಮಯ. ಕೃಷ್ಣನ ಭಜನೆ, ಪೂಜೆ, ಉಪವಾಸ ಹಾಗೂ ಜಪದ ಮೂಲಕ ಶ್ರದ್ಧೆ ಮತ್ತು ಶುದ್ಧ ಮನಸ್ಸಿನ ಸ್ಥಿತಿಗೆ ತಲುಪಬಹುದು. ಓಂ ಕ್ಲೀಂ ದೇವಕೀನಂದನಾಯ ವಿದ್ಯಾಪರಾಯ ನಮಃ ಎಂಬ ಮಂತ್ರವನ್ನು 48 ಅಥವಾ 108 ಬಾರಿ ಜಪಿಸಿ. ಕೃಷ್ಣನ ಬಾಲರೂಪದ ಪೂಜೆ, ತುಳಸಿ ದಳ ಅರ್ಪಣೆ, ಉಪವಾಸದಿಂದ ಸಹ ದೈಹಿಕ ಶುದ್ಧತೆ ಮತ್ತು ಮನಃಶಾಂತಿಗೆ ದಾರಿ. ಶನಿವಾರವಾದ್ದರಿಂದ ಶನಿಗೆ ಸಹ ಅರ್ಚನೆ, ಎಳ್ಳಿನ ಎಣ್ಣೆ ದೀಪ, ಕಪ್ಪು ಬಟ್ಟೆ ಅಥವಾ ಆಹಾರದ ದಾನದಿಂದ ಕರ್ಮಶುದ್ಧಿ ಮತ್ತು ಗ್ರಹಶಾಂತಿ ಸಾಧ್ಯ. ಅದೃಷ್ಟದ ಸಂಖ್ಯೆ 9. ಈ ಸಂಖ್ಯೆ ಪೂರ್ಣತೆ, ಆಧ್ಯಾತ್ಮ ಮತ್ತು ಬಲವಂತದ ಸಂಕೇತ. ಇಂದಿನ ದಿನದ ದೈವಶಕ್ತಿ ಇದರ ಮೂಲಕ ನಿಮ್ಮನ್ನು ರಕ್ಷಿಸುತ್ತದೆ. ಅದೃಷ್ಟದ ಬಣ್ಣ ಬೂದು ನೀಲಿ. ನೀಲಿ ಬೂದು ಬಣ್ಣ ನಿಮ್ಮ ಆತ್ಮ ಸಾಧನೆಗೆ ಪ್ರೇರಣೆಯಾದರೂ ಸಹ ಈ ಬಣ್ಣವನ್ನು ಧರಿಸುವುದು ಅಥವಾ ಇದರ ನೇರ ಸಂಪರ್ಕ ಇಂದಿಗೆ ಶುಭ. ಶುಭ ಸಮಯ ಮಧ್ಯಾಹ್ನ 12:15 ಸಂಜೆ ಮಧ್ಯರಾತ್ರಿ 1:45 ಈ ಸಮಯದೊಳಗೆ ಪವಿತ್ರ ಕಾರ್ಯಗಳು, ಪೂಜೆ, ಧಾರ್ಮಿಕ ದಾನ ಅಥವಾ ಪ್ರಮುಖ ತೀರ್ಮಾನಗಳ ಕೈಗೆತ್ತಿಕೊಳ್ಳುವುದು ಉತ್ತಮ ಫಲ ನೀಡುತ್ತದೆ. ಇನ್ನು ಮುಂದಿನ ರಾಶಿ ಧನುರಾಶಿ. ವೀಕ್ಷಕರೇ, ಧನುರಾಶಿಯವರ ಇವತ್ತಿನ ದಿನ ಭವಿಷ್ಯ ಹೇಗಿದೆ ಅಂದರೆ, ಇಂದು ಧನುರಾಶಿಯವರು ಉತ್ಸಾಹ, ದೃಢ ಇಚ್ಛಾಶಕ್ತಿ ಮತ್ತು ಧಾರ್ಮಿಕತೆಗಳಲ್ಲಿ ತೀವ್ರತೆಯನ್ನು ಅನುಭವಿಸಬಹುದಾದ ದಿನವಾಗಿದೆ. ಕೃಷ್ಣ ಜನ್ಮಾಷ್ಟಮಿಯ ಪವಿತ್ರ ದಿನ ಮತ್ತು ಶನಿವಾರದ ಶನಿಗ್ರಹ ಪ್ರಭಾವ ನಿಮ್ಮ ಬದುಕಿನಲ್ಲಿ ಅಂತಃಪೂರ್ವ ಸ್ವಚ್ಛತೆಯನ್ನು ಒದಗಿಸಬಹುದು. ನಿಮ್ಮ ನೈತಿಕತೆಯ ಪ್ರಭಾವದಿಂದ ಸುತ್ತಲಿನವರಿಗೆ ಪ್ರೇರಣೆಯಾಗಿ ಮಾರ್ಪಡುವಿರಿ. ಇಂದು ಹೊಸ ಉದ್ದೇಶಗಳ ರೂಪುರೇಷೆ ಬಿಡಿಸಲು, ಧಾರ್ಮಿಕ ಕಾರ್ಯಗಳಲ್ಲಿ ತೊಡಗಲು ಮತ್ತು ನಿಮ್ಮ ಜೀವನದ ಗುರಿಗಳನ್ನು ಪುನರ್ವಿಚಾರಿಸಲು ಅವಕಾಶವಿರುವ ದಿನ. ಅಧ್ಯಾತ್ಮ, ಭಕ್ತಿ ಹಾಗೂ ಧರ್ಮಪರ ಚಟುವಟಿಕೆಗಳಲ್ಲಿ ತೊಡಗಿದರೆ ಮನಸ್ಸಿಗೆ ನೆಮ್ಮದಿ ಸಿಗಲಿದೆ. ಶ್ರೀಕೃಷ್ಣನ ಜೀವನೋಪದೇಶವನ್ನು ಪಾಲಿಸುವ ಮೂಲಕ ಬದ್ಧತೆ, ಧೈರ್ಯ ಹಾಗೂ ಪ್ರಜ್ಞೆಯಿಂದ ನಡೆಯಬಹುದು. ಯಾವುದೇ ನಿರ್ಧಾರ ತಗೊಳ್ಳುವುದಾದರೆ ಅದರ ಪಿಂಚಿನಿಂದಲೂ ನಿರ್ಲಿಪ್ತವಾಗಿ ಧೈರ್ಯದಿಂದ ಮುಂದುವರಿಯಿರಿ. ವೀಕ್ಷಕರೇ, ನಿಮ್ಮ ಉದ್ಯೋಗ ಮತ್ತು ವೃತ್ತಿ ಸಂಬಂಧಿಸಿದ ವಿಷಯದಲ್ಲಿ ಕಚೇರಿಯಲ್ಲಿ ನಿಮಗೆ ಹೊಸ ಹೊಣೆಗಾರಿಕೆ ಬರಬಹುದು. ಹಿರಿಯರಿಂದ ಪ್ರಶಂಸೆ ಅಥವಾ ನೋಟಿಸ್ನಲ್ಲಿ ನಿಮ್ಮ ಹೆಸರು ಕಾಣುವ ಸಾಧ್ಯತೆ.
ಶಿಸ್ತು ಹಾಗೂ ಸಮಯ ಪಾಲನೆ ನಿಮಗೆ ಯಶಸ್ಸು ತರಲಿದೆ. ಉದ್ಯೋಗ ಬದಲಾವಣೆ ಬಯಸುವವರಿಗೆ ಹೊಸ ಅವಕಾಶಗಳು ದೊರೆಯಬಹುದು. ವಿದೇಶಿ ಸಂಸ್ಥೆಗಳೊಂದಿಗಿನ ಸಂದರ್ಶನಗಳು ನಡೆಯಬಹುದು. ಕೆಲಸದಲ್ಲಿ ಒತ್ತಡ ಇದ್ದರೂ ಆತ್ಮವಿಶ್ವಾಸದಿಂದ ಎದುರಿಸಿದರೆ ಫಲಗಳು ಸಕಾರಾತ್ಮಕ. ಸ್ವತಂತ್ರ ಉದ್ಯಮಸ್ಥರು ಹೊಸ ಒಪ್ಪಂದಗಳು, ಗ್ರಾಹಕರನ್ನು ಸೆಳೆಯುವ ಅವಕಾಶ ಪಡೆದುಕೊಳ್ಳುತ್ತಾರೆ. ಆದರೆ ನಿರ್ಧಾರಗಳ ಹಿಂದೆ ಸಮರ್ಥ ಲೆಕ್ಕಾಚಾರ ಅಗತ್ಯ. ಸಹೋದ್ಯೋಗಿಗಳ ಮೇಲೆ ನಂಬಿಕೆ ಇಟ್ಟುಕೊಳ್ಳಿ, ಏಕೆಂದರೆ ಸಹಕಾರ ಇಂದಿನ ಬಲವಾಗಿದೆ. ವೀಕ್ಷಕರೇ, ಇವತ್ತಿನ ನಿಮ್ಮ ಹಣಕಾಸಿನ ಪರಿಸ್ಥಿತಿ. ಆರ್ಥಿಕವಾಗಿ ಇಂದು ಶ್ರದ್ಧೆಯಿಂದ, ಪರಿಶೀಲನೆಯಿಂದ ನಡೆಯಬೇಕಾದ ದಿನ. ಲಾಭದ ಸೂಚನೆಗಳಿವೆ, ಆದರೆ ಹೊಸ ಹೂಡಿಕೆಗೆ ಅನುಕೂಲಕರ ಸಮಯವಲ್ಲ. ಕಳೆದ ಹೂಡಿಕೆಗಳಿಂದ ಸುಲಭ ಲಾಭ ಆಗುವ ಸಾಧ್ಯತೆಗಳಿವೆ. ಬ್ಯಾಂಕ್ ಅಥವಾ ಸರ್ಕಾರದಿಂದ ಹಣಕಾಸು ಸಂಬಂಧಿತ ಯಾವುದೇ ಸೌಲಭ್ಯ ನಿರೀಕ್ಷಿಸಿದ್ದರೆ ಇಂದು ಸ್ಪಷ್ಟತೆ ಸಿಗಬಹುದು. ವಾಹನ, ಭೂಮಿ ಅಥವಾ ಸಾಂಸ್ಕೃತಿಕ ಹೂಡಿಕೆಗೆ ಕಾಲ ನೀಡುವುದು ಸೂಕ್ತವಲ್ಲ. ಋಣ ಅಥವಾ ಸಾಲದ ಮೇಲೆ ತೀವ್ರ ಗಮನ ಹರಿಸಿ, ಬಹುಶಃ ಅವು ನಿಮ್ಮ ಮಾನಸಿಕ ಸ್ಥಿತಿಗೆ ತೊಂದರೆ ತರಬಹುದು. ವೀಕ್ಷಕರೇ, ಇವತ್ತಿನ ನಿಮ್ಮ ಆರೋಗ್ಯದ ಸ್ಥಿತಿ ಹೇಗಿದೆ ಎಂದರೆ, ಇಂದು ದೈಹಿಕ ಶ್ರಮ ಹಾಗೂ ಮಾನಸಿಕ ತಾಳ್ಮೆ ಎರಡರ ಮೇಲೂ ಒತ್ತಡ ಹೆಚ್ಚಿರಬಹುದು. ಶುಕ್ರ ಶನಿ ಸಂಯೋಗದ ಕಾರಣ ತೊಂದರೆಗಳಾಗಿ ಮೂಡಲಿರುವುದು ನಿದ್ರೆ ಕೊರತೆ, ಮನೋಸ್ಥೈರ್ಯ ಕುಂದು ಹೋಗುವುದು. ಶರೀರದಲ್ಲಿ ಜ್ವರ, ಜೀರ್ಣಕ್ರಿಯೆ ತೊಂದರೆ ಅಥವಾ ಹೊಟ್ಟೆಪಾಯಿನ ಸಮಸ್ಯೆ ಕಾಣಿಸಿಕೊಳ್ಳಬಹುದು. ನೀರನ್ನು ಹೆಚ್ಚು ಸೇವಿಸಿ, ಬಿಸಿಲಿನಿಂದ ದೂರವಿರಿ. ಧಾರ್ಮಿಕ ಸ್ನಾನ, ಶನಿಗ್ರಹಣ ಪರಿಹಾರ ಪೂಜೆಗಳು ಆರೋಗ್ಯದ ಮೇಲೆ ಒಳ್ಳೆಯ ಪರಿಣಾಮ ಬೀರಬಹುದು. ಕೃಷ್ಣ ಜನ್ಮಾಷ್ಟಮಿಯಂದು ಉಪವಾಸವಿದ್ದರೆ ಸರಿಯಾದ ಆಹಾರ ಸಮಯದ ನಂತರ ಸೇವಿಸಿ. ವೀಕ್ಷಕರೇ, ನಿಮ್ಮ ಕುಟುಂಬ ಮತ್ತು ಸಂಬಂಧಗಳ ವಿಚಾರದಲ್ಲಿ ಇಂದು ಕುಟುಂಬದಲ್ಲಿ ಧಾರ್ಮಿಕ ವಾತಾವರಣ, ಸಂತೋಷ ಹಾಗೂ ಒಂದುಗೂಡುವ ಸಂಭ್ರಮವಿರಬಹುದು. ಹಿರಿಯರ ಮಾತುಗಳನ್ನು ಗೌರವದಿಂದ ಕೇಳಿ, ಮಕ್ಕಳೊಂದಿಗೆ ಸಮಯ ಕಳೆಯಿರಿ. ಪತಿಯೊಂದಿಗೆ ಆತ್ಮೀಯತೆಯ ಸಂವಾದಗಳು, ಸಂಗಾತಿಯೊಂದಿಗೆ ಭಕ್ತಿಭಾವದಲ್ಲಿ ಭಾಗವಹಿಸುವ ಮೂಲಕ ಸಂಬಂಧ ಬಲಗೊಳ್ಳಬಹುದು. ತಾಯ್ನುಡಿ, ಕುಟುಂಬದ ಪರಂಪರೆಗಳ ಬಗ್ಗೆ ಮಾತುಕತೆಗಳು ತಳಮಳ ಸೃಷ್ಟಿಸಬಹುದು. ಆದರೆ ಧೈರ್ಯದಿಂದ ಹಾಗೂ ಶಾಂತಿಯಿಂದ ಎದುರಿಸಿದರೆ ಎಲ್ಲವೂ ಸರಿ ಹೋಗುತ್ತದೆ. ವೀಕ್ಷಕರೇ, ನೀವು ಇಂದು ಶ್ರೀಕೃಷ್ಣ ಜನ್ಮಾಷ್ಟಮಿಯಂದು ಹೃದಯದಿಂದ ಭಕ್ತಿಯ ಪ್ರವಾಹ ಹರಿಯುತ್ತದೆ. ಕೃಷ್ಣನ ನಾಮಸ್ಮರಣೆ, ಭಜನೆ, ಗೀತೆಗಳ ಮೂಲಕ ಮನಸ್ಸಿಗೆ ಶಾಂತಿ ದೊರೆಯುತ್ತದೆ. ಓಂ ಕ್ರೀಂ ಗೋವಿಂದಾಯ ನಮಃ ಎಂಬ ಮಂತ್ರವನ್ನು 54 ಅಥವಾ 108 ಬಾರಿ ಜಪಿಸುವುದು ಶುಭ. ಶ್ರೀಕೃಷ್ಣನ ಪ್ರತಿಮೆಗೆ ತುಳಸಿ ದಳ, ಬೆಲ್ಲ, ಮಾಖನ ಪ್ರದಾನ ಮಾಡಿ. ಇದರ ಮೂಲಕ ಮನಸ್ಸಿಗೆ ನೆಮ್ಮದಿ ಹಾಗೂ ಇಚ್ಛೆ ಪೂರಣ. ತಿಂದು ಶಕ್ತಿ ನೀಡುವ ಆಹಾರ ತ್ಯಾಗ ಮಾಡುವುದು, ಉಪವಾಸದಿಂದ ಮನಸ್ಸನ್ನು ನಿಯಂತ್ರಿಸುವುದು ಇಂದು ಅತ್ಯಂತ ಪುಣ್ಯಕರ. ಅದೃಷ್ಟದ ಸಂಖ್ಯೆ 3. ಈ ಸಂಖ್ಯೆ ಧನುರಾಶಿಗೆ ಇಂದು ಶುಭದಾಯಕ. ಇದರಲ್ಲಿ ಸೃಜನಶೀಲತೆ, ಭಕ್ತಿ, ಸಮಾಧಾನವಿದೆ. ಧೈರ್ಯದಿಂದ ಈ ಸಂಖ್ಯೆಯ ಶಕ್ತಿ ಬಳಸಿ. ಅದೃಷ್ಟದ ಬಣ್ಣ ಕಪ್ಪು, ಕೃಷ್ಣವರ್ಣ. ಈ ಬಣ್ಣ ಶ್ರೀಕೃಷ್ಣನ ಆರಾಧನೆಯ ಪ್ರತೀಕ. ಧೈರ್ಯ, ಭಕ್ತಿ ಹಾಗೂ ತಾಳ್ಮೆ ಇವುಗಳನ್ನು ಈ ಬಣ್ಣ ನಿಮ್ಮಲ್ಲಿಂದು ಚೈತನ್ಯಗೊಳಿಸುತ್ತದೆ. ಶುಭ ಸಮಯ ಸಂಜೆ 6:30ರಿಂದ ರಾತ್ರಿ 9. ಈ ಸಮಯ ಶ್ರೀಕೃಷ್ಣನ ಜನ್ಮಕಾಲ. ಜಪ, ದೀಪಾರಾಧನೆ ಮತ್ತು ಪೂಜೆ ಇಂದಿನ ಫಲಶ್ರುತಿಗೆ ಕಾರಣವಾಗುತ್ತದೆ. ಮುಂದಿನ ರಾಶಿ ಮಕರ ರಾಶಿ. ವೀಕ್ಷಕರೇ, ಮಕರ ರಾಶಿಯವರ ಇವತ್ತಿನ ದಿನ ಭವಿಷ್ಯ ಹೇಗಿದೆ ಅಂದರೆ, ಇಂದು ಮಕರ ರಾಶಿಯವರು ಶಕ್ತಿಯ ಪೂರಣದ ದಿನವೊಂದರಲ್ಲಿ ಕಾಲಿಡುತ್ತಿದ್ದಾರೆ. ಕೃಷ್ಣ ಜನ್ಮಾಷ್ಟಮಿಯ ಪವಿತ್ರ ದಿನದ ಶುದ್ಧ ಚೈತನ್ಯವು ನಿಮ್ಮೊಳಗಿನ ಧೈರ್ಯ, ನಿರ್ಣಯ ಶಕ್ತಿ ಮತ್ತು ಶ್ರಮಶೀಲತೆಯನ್ನು ಉತ್ತೇಜಿಸುತ್ತದೆ. ನಿಮ್ಮ ಸ್ಥಿತಪ್ರಜ್ಞೆ ಮತ್ತು ಜವಾಬ್ದಾರಿಯುತ ನಡೆ ನಿಮಗೆ ಸುತ್ತಲಿನವರ ಪ್ರೀತಿಯನ್ನು ಹಾಗೂ ಗೌರವವನ್ನು ಗಳಿಸಿಕೊಡುತ್ತದೆ. ಈ ದಿನವು ನಿಮ್ಮ ಆತ್ಮಸ್ಥಿತಿಗೆ ಸಮತೋಲನ ತರುವ ಯೋಗವಿದೆ. ಕೆಲವರು ಮುನ್ನಡೆಯದಿರುವ ಕೆಲಸಗಳನ್ನು ಗಂಭೀರವಾಗಿ ಕೈಗೆತ್ತಿಕೊಳ್ಳಲು ಮನಸ್ಸು ಮಾಡುತ್ತಾರೆ. ಈ ದಿನದ ಶನಿವಾರವು ಶನಿಗ್ರಹಣ ಪ್ರಭಾವದಿಂದ ಆಂತರಿಕ ವಿಶ್ಲೇಷಣೆ, ಶ್ರದ್ಧಾ ಮತ್ತು ಮನೋನಿಬಂಧನ ಹೆಚ್ಚಾಗುವ ಸಾಧ್ಯತೆಗಳಿವೆ. ವೀಕ್ಷಕರೇ, ನಿಮ್ಮ ಕೆಲಸದ ವಿಷಯಕ್ಕೆ ಬಂದರೆ ಈ ದಿನ ಉದ್ಯೋಗದಲ್ಲಿ ಹೊಸ ಹೊಣೆಗಾರಿಕೆ ಅಥವಾ ನವೀನ ಯೋಜನೆಯ ಆರಂಭಕ್ಕೆ ದಿನವೂ ಸಕಾಲಿಕವಾಗಿದೆ. ನಿಮ್ಮ ಶಿಸ್ತಿನ ಚಲನ ಶೈಲಿ ಮತ್ತು ಸಮಯ ಪಾಲನೆಯು ಮೇಲಧಿಕಾರಿಗಳ ಕಣ್ಣಿಗೆ ಬೀಳುತ್ತದೆ. ಕೆಲವರಿಗೆ ಇದು ತಮ್ಮ ಪ್ರತಿಭೆಯ ಪ್ರದರ್ಶನಕ್ಕೆ ಅವಕಾಶ ಒದಗಿಸುವ ದಿನವಾಗಿದೆ. ಉದ್ಯೋಗ ಬದಲಾವಣೆ ಯೋಚಿಸುತ್ತಿರುವವರು ಉತ್ತಮ ಸಂದರ್ಶನ ಅವಕಾಶಗಳಿಗಾಗಿ ಇಂದು ಸಿದ್ಧರಾಗಿರಬಹುದು. ಹೊಸ ತಂಡದೊಂದಿಗೆ ಸೇರಿ ಕೆಲಸ ಮಾಡುವವರಿಗೆ ಸ್ವಲ್ಪ ಒತ್ತಡದ ಜೊತೆಗೆ ಕಲಿಕೆಯ ಅನುಭವವಿರುವ ಸಾಧ್ಯತೆ. ಉದ್ಯಮಿಗಳಿಗೆ ಇಂದು ವ್ಯಾಪಾರದ ಲೆಕ್ಕಪತ್ರ, ಷೇರುಗಳ ವ್ಯವಹಾರ ಮತ್ತು ಹಳೆಯ ಬಾಕಿಗಳ ಪರಿಶೀಲನೆಗೆ ಸೂಕ್ತ ದಿನ. ಪ್ರಮುಖ ಬಂಡವಾಳ ಹೂಡಿಕೆಗೆ ಹಿರಿಯರ ಸಲಹೆ ಪಡೆಯುವುದು ಒಳಿತು. ನಿಮ್ಮ ಹಣಕಾಸಿನ ವಿಷಯಕ್ಕೆ ಬಂದರೆ ಇವತ್ತು ಹಣಕಾಸಿನಲ್ಲಿ ಶಿಸ್ತು ಮತ್ತು ಸಂಯಮ ಪಾಲಿಸಿದರೆ ಲಾಭದ ದಿನವಿದು. ಕೃಷ್ಣ ಜನ್ಮಾಷ್ಟಮಿಯ ಪವಿತ್ರ ಶನಿವಾರ ದಿನದಲ್ಲಿ ದಾನ ಮತ್ತು ಧಾರ್ಮಿಕ ಕಾರ್ಯಗಳಲ್ಲಿ
ಹಣದ ಬಳಕೆ ನಿಮಗೆ ಪುಣ್ಯ ಹಾಗೂ ಮನಃಶಾಂತಿ ನೀಡಬಹುದು. ಹಳೆಯ ಹೂಡಿಕೆಗಳು ಲಾಭವನ್ನು ತರುವುದು ಬಹುಶಃ, ಆದರೆ ಹೊಸ ಹೂಡಿಕೆಗೆ ಮುನ್ನ ಸೂರ್ಯೋದಯದ ನಂತರದ ಗ್ರಹಸ್ಥಿತಿ ಪರಿಶೀಲನೆ ಮಾಡುವುದು ಸೂಕ್ತ. ಈ ದಿನ ಸಾಲ ಅಥವಾ ಬಡ್ಡಿ ವ್ಯವಹಾರಗಳಿಗೆ ದೂರವಿರುವುದು ಒಳಿತು. ಕುಟುಂಬದ ಖರ್ಚುಗಳು ಮಾತ್ರ ಮಿತವಾಗಿರಲಿ. ಅನಾವಶ್ಯಕ ಖರ್ಚುಗಳನ್ನು ತಡೆಹಿಡಿಯುವುದು ಉತ್ತಮ. ಆರ್ಥಿಕ ವಿವೇಕದಿಂದಲೇ ದಿನವನ್ನು ನಿರ್ವಹಿಸಿ. ಆರೋಗ್ಯದ ವಿಚಾರಕ್ಕೆ ಬಂದರೆ, ಇಂದು ದೈಹಿಕ ಶ್ರಮವನ್ನು ನಿರ್ವಹಿಸಲು ಶಕ್ತಿ ಇರಬಹುದು, ಆದರೆ ವಿಶ್ರಾಂತಿಯ ಅಗತ್ಯವಿದೆ. ಕಣ್ಣಿನ ನೋವು, ಒತ್ತಡದಿಂದ ಉಂಟಾಗುವ ತಲೆನೋವುಗಳಿಗೆ ದಿನವಿರುವ ಸಾಧ್ಯತೆ. ಹೆಚ್ಚಿನ ನೀರಿನ ಸೇವನೆ, ಹಸಿವಿದ್ದಾಗ ಮಾತ್ರ ಆಹಾರ ಸೇವನೆ ಮತ್ತು ಆರಾಮದ ಶ್ರದ್ಧೆ ಮುಖ್ಯ. ಶನಿಗ್ರಹದ ಪ್ರಭಾವದಿಂದ ಅಲ್ಪ ಆತ್ಮವಿಶ್ವಾಸ ಕಮ್ಮಿಯಾಗಬಹುದು. ಆದ್ದರಿಂದ ಯೋಗ, ಧ್ಯಾನ ಹಾಗೂ ಶನಿಗೆ ಅರ್ಚನೆ ಮಾಡುವುದರಿಂದ ಮನಸ್ಸಿನಲ್ಲಿ ಸ್ಥಿತಪ್ರಜ್ಞೆ ಉಂಟಾಗುತ್ತದೆ. ಸಾಯಂಕಾಲದ ವೇಳೆಗೆ ಹಸಿವು, ನಿದ್ರೆ, ಶಾಂತ ಸ್ವಭಾವ ಮರಳಿ ಸಿಗುತ್ತವೆ. ಕುಟುಂಬ ಮತ್ತು ಸಂಬಂಧಗಳ ವಿಚಾರಕ್ಕೆ ಬಂದರೆ, ಇವತ್ತು ಕುಟುಂಬ ಸಂಬಂಧಗಳ ವಿಷಯದಲ್ಲಿ ನಿಖರವಾದ ಮಾತುಗಳು, ಪ್ರಾಮಾಣಿಕ ಭಾವನೆಗಳು ಮುಖ್ಯ. ಪತ್ನಿ ಪತಿಯೊಂದಿಗೆ ಸಂಭಾಷಣೆಗಳಲ್ಲಿ ಸಹಾನುಭೂತಿ ಮತ್ತು ಶ್ರದ್ಧೆಯ ಬಳಕೆ ಅವಶ್ಯ. ಮಕ್ಕಳಿಗೆ ಗುರಿಯೊಂದಿಗೆ ಪ್ರೋತ್ಸಾಹ ನೀಡುವುದು, ಹಿರಿಯರ ಆಶೀರ್ವಾದ ಪಡೆಯುವುದು ಶ್ರೇಷ್ಠ ಫಲ ನೀಡಲಿದೆ. ಕೃಷ್ಣ ಜನ್ಮಾಷ್ಟಮಿ ಹಬ್ಬದ ಹಿನ್ನೆಲೆಯಲ್ಲಿ ಮನೆಯಲ್ಲಿಯ ಸಾಂಸ್ಕೃತಿಕ ಚಟುವಟಿಕೆಗಳು ಆತ್ಮೀಯತೆಯನ್ನು ಬೆಳೆಸಬಲ್ಲವು. ಇಂದು ದೈವಿಕ ಪ್ರಾರ್ಥನೆ, ಕಥೆಗಳ ಓದು ಮತ್ತು ಹಬ್ಬದ ಸಂಭ್ರಮದಲ್ಲಿ ಶಾಂತಿಯ ಅನುಭವವಿದೆ. ಬಂಧು ಮಿತ್ರರ ಭೇಟಿಯಿಂದ ಸಂತೋಷ, ನೆಮ್ಮದಿ ಲಭಿಸುತ್ತದೆ. ಆಧ್ಯಾತ್ಮದ ವಿಷಯಕ್ಕೆ ಬಂದರೆ, ಈ ಶನಿವಾರದ ಶನಿಗ್ರಹ ಪ್ರಭಾವ ನಿವಾರಣೆಗೆ ಮತ್ತು ಕೃಷ್ಣ ಜನ್ಮಾಷ್ಟಮಿಯ ಪವಿತ್ರತೆಗಾಗಿ ನಿತ್ಯ ಕರ್ಮ ಪೂಜೆ, ವಿಷ್ಣು ಸಹಸ್ರನಾಮ, ಭಗವದ್ಗೀತಾ ಪಠಣ ಮತ್ತು ಶ್ರೀ ಕೃಷ್ಣನ ಆರಾಧನೆ ಅತ್ಯಂತ ಶುಭಕರ. ಓಂ ಕ್ಲೀಂ ದೇವಕಿ ನಂದನಾಯ ವಿದ್ಮಹೇ ವಾಸುದೇವಾಯ ಧೀಮಹಿ ತನ್ನೋ ಕೃಷ್ಣ ಪ್ರಚೋದಯಾತ್ ಎಂಬ ಮಂತ್ರವನ್ನು 18 ಅಥವಾ 54 ಬಾರಿ ಜಪಿಸಿ. ಮಕ್ಕಳಿಗೆ ಹಣ್ಣು ಅಥವಾ ಮಿಠಾಯಿ ದಾನ ಮಾಡುವುದು ಪುಣ್ಯ. ದಕ್ಷಿಣ ದಿಕ್ಕಿನಲ್ಲಿ ದೀಪ ಹಚ್ಚಿ ಶನಿಗೆ ಅರ್ಪಿಸಿ. ತಾಮ್ರದ ಪಾತ್ರೆಯಲ್ಲಿ ಎಳ್ಳಿನ ಎಣ್ಣೆ ಭರಿಸಿ ಅರ್ಪಣೆ ಮಾಡಿ. ಅದೃಷ್ಟದ ಸಂಖ್ಯೆ 8. ಶನಿಗ್ರಹನ ಪ್ರತೀಕವಾದ ಈ ಸಂಖ್ಯೆ ನಿಮಗೆ ಶಿಸ್ತು, ಪರಿಶ್ರಮ ಹಾಗೂ ಆತ್ಮವಿಶ್ವಾಸದ ಶಕ್ತಿ ನೀಡುತ್ತದೆ. ಈ ಸಂಖ್ಯೆಯು ಇಂದಿನ ಬೆಳವಣಿಗೆಗಳಿಗೆ ಶಕ್ತಿಯ ತಳಹದಿ ರೂಪಿಸುತ್ತದೆ. ಅದೃಷ್ಟದ ಬಣ್ಣ ಕಪ್ಪು ಅಥವಾ ಗಾಢ ನೀಲಿ. ಈ ಬಣ್ಣಗಳು ಶನಿಯ ಪ್ರಭಾವವನ್ನು ಶಮನಗೊಳಿಸುವ ಶಕ್ತಿ ಹೊಂದಿವೆ. ಇಂದಿನ ಧಾರ್ಮಿಕ ಪೂಜೆಯಲ್ಲಿ ಅಥವಾ ಉಡುಗೆಯಲ್ಲಿ ಈ ಬಣ್ಣ ಬಳಕೆ ಶ್ರೇಷ್ಠ ಫಲವನ್ನು ತರಬಹುದು. ಶುಭ ಸಮಯ ಬೆಳಗ್ಗೆ 11:05 ರಿಂದ ಮಧ್ಯಾಹ್ನ 12:35. ಈ ಸಮಯದಲ್ಲಿ ಮಾಡುವ ಧಾರ್ಮಿಕ ಕರ್ಮಗಳು, ವ್ಯಾಪಾರ ನಿರ್ಣಯಗಳು ಅಥವಾ ಕುಟುಂಬ ಚರ್ಚೆಗಳು ಉತ್ತಮ ಫಲ ನೀಡಬಹುದು. ಮನಸ್ಸು ನಿಗದಿ ಇರುತ್ತದೆ. ಮತ್ತೆ ಮುಂದಿನ ರಾಶಿ ಕುಂಭರಾಶಿ. ವೀಕ್ಷಕರೇ, ಕುಂಭರಾಶಿಯವರ ಇವತ್ತಿನ ದಿನ ಭವಿಷ್ಯ ಹೇಗಿದೆ ಅಂದರೆ, ಇಂದು ಕುಂಭರಾಶಿಯವರು ಆಂತರ್ಯತೆಯಿಂದ, ವಿವೇಕದಿಂದ ಮತ್ತು ಭರವಸೆಯಿಂದ ದಿನವನ್ನು ಆರಂಭಿಸುತ್ತಾರೆ. ಜನ್ಮಾಷ್ಟಮಿಯ ಪುಣ್ಯ ದಿನದ ಶಕ್ತಿಯಿಂದ ನಿಮ್ಮ ಮನಸ್ಸು ಭಕ್ತಿಯಿಂದ ತುಂಬಿರುತ್ತದೆ. ಈ ದಿನ ಗುರುಗ್ರಹ ಮತ್ತು ಶನಿಗ್ರಹದ ಸಂಯುಕ್ತ ಪ್ರಭಾವದಿಂದ ಗಂಭೀರ ಚಿಂತನೆಗಳು, ಜವಾಬ್ದಾರಿಗಳ ಪಾಲನೆ ಮತ್ತು ಆಧ್ಯಾತ್ಮದತ್ತ ಒಲವು ಹೆಚ್ಚಾಗುತ್ತದೆ. ಇದು ನಿರ್ಧಾರಾತ್ಮಕ, ತಾಳ್ಮೆಯುಳ್ಳ ಹಾಗೂ ಆತ್ಮ ಪರಿಶೀಲನೆಯ ದಿನವಾಗಿದ್ದು, ಹೊಸ ಶಕ್ತಿ ಮತ್ತು ನವಚೈತನ್ಯವು ನಿಮ್ಮೊಳಗೆ ಅರಳುತ್ತದೆ. ಇಂದು ಮಾನಸಿಕ ಬೆಳವಣಿಗೆಗೆ ಸೂಕ್ತ ದಿನ. ವೀಕ್ಷಕರೇ, ನಿಮ್ಮ ಕೆಲಸದ ಪರಿಸ್ಥಿತಿ, ಉದ್ಯೋಗ ಕುರಿತು ಹೇಳಬೇಕಾದರೆ, ಇಂದು ಉದ್ಯೋಗದಲ್ಲಿ ನಿಮ್ಮ ಪರಿಶ್ರಮ ಮತ್ತು ವಿಶ್ಲೇಷಣಾತ್ಮಕ ಚಿಂತನೆಗೆ ಉತ್ತಮ ಗುರುತುಗಿಡಿಯುತ್ತದೆ. ನಿಮ್ಮ ಅನುಭವ, ಬುದ್ಧಿಮತ್ತೆ ಮತ್ತು ಸಮಯ ನಿರ್ವಹಣಾ ಶಕ್ತಿಯು ಮೇಲಧಿಕಾರಿಗಳ ಗಮನ ಸೆಳೆಯುತ್ತದೆ. ಕೆಲವು ಮುಂಬರುವ ಯೋಜನೆಗಳಿಗೆ ನಿಮ್ಮದೊಂದು ಪ್ರಮುಖ ಪಾತ್ರ ಇರಬಹುದೆಂಬ ಸೂಚನೆ ಇದೆ. ಹೊಸ ಕೊಡುಗೆಗಳು, ಪ್ರಸ್ತಾವನೆಗಳು ಅಥವಾ ತಂಡದ ನೇತೃತ್ವ ನೀಡುವ ಅವಕಾಶಗಳು ಸಿಗಬಹುದಾದ ದಿನವಿದು. ತಾಂತ್ರಿಕ ಕ್ಷೇತ್ರದಲ್ಲಿ ಅಥವಾ ಸಂಶೋಧನೆ ಸಂಬಂಧಿತ ಉದ್ಯೋಗಗಳಲ್ಲಿ ಇರುವವರು ಇಂದು ಉತ್ತಮ ಸ್ಪಷ್ಟತೆ ಮತ್ತು ಸೃಜನಾತ್ಮಕತೆ ತೋರಿಸಲಿದ್ದಾರೆ. ವೃತ್ತಿ ಬದಲಿಗೆ ಯೋಚಿಸುತ್ತಿರುವವರು ಹೊಸ ಸಂದರ್ಶನದ ಅವಕಾಶಗಳನ್ನು ಪಡೆಯುವ ಸಾಧ್ಯತೆ ಇದೆ. ಆದರೆ ತ್ವರಿತ ನಿರ್ಧಾರ ಕೈಗೊಳ್ಳಬೇಡಿ. ಎಲ್ಲ ಆಯ್ಕೆಗಳ ವಿಶ್ಲೇಷಣೆ ಅಗತ್ಯ. ಉದ್ಯಮಿಗಳಿಗೆ ಇಂದು ತಮ್ಮ ಬಿಸಿನೆಸ್ ಆಧಾರಿತ ತಂತ್ರವಿದ್ಯೆ, ಗ್ರಾಹಕರಿಗೆ ನೀಡುವ ಸೇವೆ ಮತ್ತು ಹಣ ಹೊಂದಾಣಿಕೆಯ ಬಗ್ಗೆಯೂ ಪರಿಶೀಲನೆ ಅಗತ್ಯ. ಹೊಸ ಒಪ್ಪಂದ ಅಥವಾ ಲಾಭದ ಹೂಡಿಕೆ ಬಗ್ಗೆ ಹಿರಿಯರ ಸಲಹೆಯ ಮೇರೆಗೆ ಮುಂದಾಗಿ. ಹಣಕಾಸು ವಿಷಯದಲ್ಲಿ ಇಂದು ಹಣಕಾಸಿನಲ್ಲಿ ಸ್ಥಿರತೆ ಮತ್ತು ಜವಾಬ್ದಾರಿಯ ನಡವಳಿಕೆ ಅಗತ್ಯ. ಧಾರ್ಮಿಕ ಕಾರ್ಯಗಳಿಗೆ, ಕುಟುಂಬದ ಉತ್ಸವಗಳಿಗೆ ಮತ್ತು ಅಲ್ಪ ದಾನಗಳಿಗೆ ಹಣ ಹಂಚುವ ಸಂದರ್ಭ ಬರುತ್ತದೆ. ಹಳೆಯ ಸಾಲಗಳ ಚುಕಾವ ಅಥವಾ ಬಾಕಿ ಹಣ ಪಡೆಯಲು ಸಕಾಲ. ನೂತನ ಹೂಡಿಕೆ ಮಾಡಲು ಯೋಚಿಸುತ್ತಿದ್ದರೆ ಇದು ತಾತ್ಕಾಲಿಕ ತಡೆಗಟ್ಟಬೇಕಾದ ಸಮಯ. ಖರೀದಿಯಲ್ಲಿ ಸಂಯಮ, ವಿಶೇಷವಾಗಿ ವಾಹನ ಅಥವಾ ತಾಂತ್ರಿಕ ಸಾಧನಗಳ ಖರೀದಿಗೆ ಇಂದು ಯೋಚನೆ ಬೇಡ. ಜೀವನ ವಿಮೆ ಅಥವಾ ಶ್ರೇಯೋಭಿವೃದ್ಧಿ ಹೂಡಿಕೆಗಳ ಬಗ್ಗೆ ಯೋಚನೆ ಶುರು ಮಾಡಿ.
ಆದಾಯದ ನವಮಾರ್ಗ ಕಂಡುಹಿಡಿಯಲು ಇಂದು ಆತ್ಮ ಪರಿಶೀಲನೆ ಮಾಡಿ. ಆರೋಗ್ಯದ ದೃಷ್ಟಿಯಿಂದ ಇಂದು ಶನಿವಾರದ ಶನಿಗ್ರಹ ಹಾಗೂ ಜನ್ಮಾಷ್ಟಮಿಯ ತೇಜಸ್ಸು ದೇಹ ಮತ್ತು ಮನಸ್ಸಿನಲ್ಲಿ ಎರಡು ಬಗೆಯ ಪ್ರಭಾವ ಬೀರುತ್ತದೆ. ಒಂದು ತೀವ್ರ ಉತ್ಸಾಹದ ತರಂಗ, ಮತ್ತೊಂದು ಆಂತರಿಕ ಮೌನ. ಬಿಸಿಲಿನಿಂದ ದೂರವಿರಿ. ಗ್ಯಾಸ್ಟ್ರಿಕ್ ಅಥವಾ ವಾತದ ಸಮಸ್ಯೆಗಳ ಬಗ್ಗೆ ಎಚ್ಚರಿಕೆ ಅಗತ್ಯ. ನೀರಿನ ಸೇವನೆ ಹೆಚ್ಚಿಸಿ. ಯೋಗಾಭ್ಯಾಸ ಅಥವಾ ಪ್ರಾಣಾಯಾಮ ಮಾಡುವುದರಿಂದ ದೇಹ ಮನಸ್ಸಿನಲ್ಲಿ ಸಮತೋಲನ ಮೂಡುತ್ತದೆ. ಅವಸರದ ಆಹಾರ ಸೇವನೆ ಅಥವಾ ಲವಣ, ಕಾರ್ಬನ್ ಅತಿಮಿತಿಯ ಆಹಾರಗಳಿಂದ ಇಂದು ದೂರವಿರಿ. ಬೆಳಗಿನ ಉಪವಾಸದ ನಂತರ ಸಾತ್ವಿಕ ಆಹಾರ ಸೇವನೆ ಶ್ರೇಷ್ಠ. ಗರ್ಭಿಣಿಯರು ಅಥವಾ ಹಿರಿಯರು ಇಂದು ವಿಶ್ರಾಂತಿ ಪಡೆಯುವುದು ಅಗತ್ಯ. ಕುಟುಂಬ ಹಾಗೂ ಸಂಬಂಧಗಳ ವಿಷಯದಲ್ಲಿ ಇಂದು ಕುಟುಂಬದಲ್ಲಿ ಆಧ್ಯಾತ್ಮ ಚಿಂತನೆಗಳು, ಭಕ್ತಿ, ಪೂಜೆ, ಹವನ ಮತ್ತು ಪೂರ್ವಜರ ಸ್ಮರಣೆಗಳಿಗೆ ಗಮನ ನೀಡುವ ಸಂದರ್ಭ. ಕೃಷ್ಣ ಜನ್ಮಾಷ್ಟಮಿಯ ಉತ್ಸವದ ಫಲವಾಗಿ ಕುಟುಂಬ ಸದಸ್ಯರೊಂದಿಗೆ ಗಂಭೀರ ಆದರೆ ಪ್ರೀತಿಪೂರ್ಣ ಸಂವಾದ ಸಾಧ್ಯ. ಮಕ್ಕಳೊಡನೆ ಕ್ರೀಡೆ, ಹಾಡು, ಪಾಠ ಅಥವಾ ಭಕ್ತಿಗೀತೆಗಳಲ್ಲಿ ತೊಡಗುವುದರಿಂದ ಬಂಧಗಳು ಬಲವಾಗುತ್ತವೆ. ಸಂಗಾತಿಯೊಂದಿಗೆ ಕೆಲ ಅಪಾಯಪಟ್ಟ ವಿಚಾರಗಳು ಆಲೋಚನೆಗೆ ಬರಬಹುದು, ಆದರೆ ಶಾಂತಿಯುತ ನಡೆ ಸಹಕಾರ ತರುವುದರಲ್ಲಿ ಸಹಾಯ ಮಾಡುತ್ತದೆ. ಮಾತಾಪಿತೆ ಅಥವಾ ಹಿರಿಯರ ಸೇವೆಗೆ ಈ ದಿನ ದೇಗುಲವಿದ್ದಂಥದು. ಅವರ ಆಶೀರ್ವಾದದಿಂದ ನವಚೈತನ್ಯದ ಅನುಭವ. ಒಟ್ಟಾರೆ ಕುಟುಂಬದಲ್ಲಿ ಶ್ರದ್ಧೆ ಮತ್ತು ಪರಸ್ಪರ ಸಹಾನುಭೂತಿಯ ವಾತಾವರಣ. ಆಧ್ಯಾತ್ಮ ಹಾಗೂ ಧಾರ್ಮಿಕ ಚಟುವಟಿಕೆಗಳು. ಇವತ್ತು ಕೃಷ್ಣ ಜನ್ಮಾಷ್ಟಮಿ. ಈ ಪವಿತ್ರ ದಿನ ಭಗವಂತ ಶ್ರೀಕೃಷ್ಣನ ಜನ್ಮ ದಿನವಾಗಿದೆ. ಈ ದಿನದ ಶಕ್ತಿಯನ್ನು ಸಂಪೂರ್ಣವಾಗಿ ಅನುಭವಿಸಲು ಉಪವಾಸ, ಜಪ, ಪಾರಾಯಣ, ಹವನ, ಗೀತಾ ಪಠಣಗಳಲ್ಲಿ ತೊಡಗುವುದು ಬಹುಶ್ರೇಷ್ಠ. ಓಂ ಕ್ಲೀಂ ಕೃಷ್ಣಾಯ ನಮಃ ಎಂಬ ಮಂತ್ರವನ್ನು 84 ಬಾರಿ ಜಪಿಸಿ. ತಾಮ್ರ ಪಾತ್ರೆಯಲ್ಲಿ ತುಳಸಿ, ಎಳ್ಳಿನ ಎಣ್ಣೆ ಮತ್ತು ಕಪ್ಪು ಎಳ್ಳು ಹಾಕಿ ದೀಪ ಹಚ್ಚಿ ಪೂಜೆ ಮಾಡುವುದು ಶುಭ. ರಾತ್ರಿ 12 ಗಂಟೆಗೆ ಶ್ರೀಕೃಷ್ಣನ ಜನ್ಮದ ಗಳಿಗೆಯಲ್ಲಿ ಕಾಳೆ ಜೀರಿಗೆ ಜಾಗೃತ ಭಜನೆ, ಪ್ರಸಾದ ವಿತರಣೆಗೆ ಸಹಭಾಗಿತ್ವ ಕೊಡಿ. ಎಳ್ಳು ಬೆಲ್ಲದ ದಾನ, ತುಳಸಿ ಕಟ್ಟೆ ಮೇಲೆ ದೀಪ ಹಚ್ಚುವುದು ಪುಣ್ಯ. ಅದೃಷ್ಟದ ಸಂಖ್ಯೆ 9. ಈ ದಿನದ ಒಂದು ಬಲವಾದ ಸಂಖ್ಯೆ 9. ಸಂಖ್ಯೆ ದೇವತೆಗಳ ಪೂಜೆಯ ಕೊನೆಯ ತಾಣದ ಶುದ್ಧಿಯ ಸಂಕೇತ. ಇದು ಸಮರ್ಪಣಾ ಶಕ್ತಿ, ತ್ಯಾಗ, ಸೇವೆಯ ಚಿಹ್ನೆ. ಅದೃಷ್ಟದ ಬಣ್ಣ ಕಪ್ಪು. ಈ ಬಣ್ಣ ನಿಮ್ಮ ಗಂಭೀರತೆಯ, ನಿಷ್ಠೆಯ ಮತ್ತು ಆಧ್ಯಾತ್ಮದ ಸಂಕೇತ. ಕಪ್ಪು ಶನಿವಾರದ ಶಕ್ತಿಗೆ, ನೀಲಿ ಶ್ರದ್ಧೆಗೆ. ಇಂದು ಈ ಬಣ್ಣದ ಉಡುಗೆ ಧರಿಸುವುದು ಶಕ್ತಿದಾಯಕ. ಶುಭ ಸಮಯ ಬೆಳಿಗ್ಗೆ 9:30 ರಿಂದ ಬೆಳಿಗ್ಗೆ 11 ಗಂಟೆ. ಈ ಸಮಯದಲ್ಲಿ ಪೂಜೆ, ಹೂಡಿಕೆ, ಕುಟುಂಬ ನಿರ್ಧಾರಗಳು ಅಥವಾ ಸಂತಾನ ಸಂಬಂಧಿತ ನಿರ್ಧಾರಗಳಿಗೆ ಅನುಕೂಲಕರ. ದೇವತಾ ಅನುಗ್ರಹವು ಹೆಚ್ಚಿರುತ್ತದೆ. ಇನ್ನು ಮುಂದಿನ ರಾಶಿ ಮೀನರಾಶಿ. ವೀಕ್ಷಕರೇ, ಮೀನರಾಶಿಯವರ ಇವತ್ತಿನ ದಿನ ಭವಿಷ್ಯ ಹೇಗಿದೆ ಎಂದರೆ, ಇಂದು ಮೀನರಾಶಿಯವರು ಮನಸ್ಸಿನಲ್ಲಿ ಭಾವನಾತ್ಮಕತೆ ಮತ್ತು ಧಾರ್ಮಿಕತೆ ಹೆಚ್ಚಾಗಿ ತೋರಿಸುತ್ತಾರೆ. ಜನ್ಮಾಷ್ಟಮಿಯ ಶಕ್ತಿ ನಿಮ್ಮ ಮನಸ್ಸನ್ನು ಪ್ರಭಾವಿಸುತ್ತಿದ್ದು, ಆತ್ಮಚಿಂತನೆ, ಪೂಜೆ, ಧ್ಯಾನ ಇವುಗಳತ್ತ ಆಕರ್ಷಣೆ ಉಂಟಾಗುತ್ತದೆ. ಹೃದಯದಲ್ಲಿ ಶ್ರದ್ಧೆ, ಗೌರವ ಮತ್ತು ಮೃದು ಭಾವನೆಗಳು ತೀವ್ರವಾಗಿರುತ್ತವೆ. ಕಲೆ, ಸಾಹಿತ್ಯ, ಸಂಗೀತ ಇವುಗಳಲ್ಲಿನ ಆಸಕ್ತಿ ಇಂದಿನ ದಿನ ಹೆಚ್ಚು ಇರುತ್ತದೆ. ಪರಿಣಾಮವಾಗಿ ಇಂದು ನೀವು ಎದುರಿಸುವ ಯಾವುದೇ ಕೆಲಸವನ್ನು ಮನಸ್ಸಿನಿಂದ ಕೈಗೊಳ್ಳುವ ನಿರ್ಧಾರ ಬಲವಾಗಿರುತ್ತದೆ. ಆದರೆ ದಿನದ ಮೊದಲಾರ್ಧದಲ್ಲಿ ಅಲ್ಪ ಸಂಕೋಚ ಅಥವಾ ಉತ್ಸಾಹದ ಕೊರತೆ ಕಂಡುಬರಬಹುದು. ಆದರೆ ಮಧ್ಯಾಹ್ನದ ನಂತರ ಶಕ್ತಿಯ ಪುನರ್ಸ್ಥಾಪನೆ ಸಂಭವಿಸುತ್ತದೆ. ವೀಕ್ಷಕರೇ, ನಿಮ್ಮ ಕೆಲಸದ ವಿಚಾರಕ್ಕೆ ಬಂದರೆ ಈ ದಿನ ಉದ್ಯೋಗದಲ್ಲಿನ ಒತ್ತಡಗಳ ನಡುವೆಯೂ ನೀವು ಇಂದಿನ ಆಧ್ಯಾತ್ಮಿಕತೆ ಮತ್ತು ಮಾನಸಿಕ ಗಮನದ ಮೂಲಕ ಕೆಲಸಗಳನ್ನು ಸಮರ್ಥವಾಗಿ ನಿಭಾಯಿಸಬಹುದು. ಸಹೋದ್ಯೋಗಿಗಳೊಂದಿಗೆ ಸಂವಹನದಲ್ಲಿ ಸ್ಪಷ್ಟತೆ ಇರಲಿ. ಇಂದು ನೀವು ಒಂದು ಅಂತರಾಳದಿಂದ ಕೆಲಸ ಮಾಡುವ ಸಂದರ್ಭವಿರಬಹುದು, ಆದರೆ ಇದು ನಿಮ್ಮ ಯುಕ್ತಿಯುತ ನಿರ್ಧಾರಗಳಿಗೆ ಸಹಾಯಕವಾಗುತ್ತದೆ. ಹಿರಿಯರೊಂದಿಗೆ ಸಂವಾದದಲ್ಲಿ ವಿನಯ ಆದರೆ ಸ್ಪಷ್ಟ ಅಭಿಪ್ರಾಯ ತೋರಿಸಿ. ಸೃಜನಾತ್ಮಕ ಕ್ಷೇತ್ರದಲ್ಲಿರುವವರಿಗೆ ಹೊಸ ಕಲ್ಪನೆಗಳು, ರೂಪಕಲ್ಪನೆಗಳು ಹುಟ್ಟಿಕೊಳ್ಳಬಹುದು. ಬಹಿರಂಗ ಪ್ರಸ್ತುತಿಗಳನ್ನು ಮುಂದಿನ ದಿನಕ್ಕೆ ಮುಂದೂಡುವುದು ಉತ್ತಮ. ಉದ್ಯಮಿಗಳಲ್ಲಿ ಎಚ್ಚರಿಕೆ ಅಗತ್ಯ. ಖರ್ಚಿನ ಲೆಕ್ಕಾಚಾರದಲ್ಲಿ ಪರಿಶೀಲನೆ, ಬಾಕಿ ಬಿಲ್ಲುಗಳ ವಸೂಲಿ ಮತ್ತು ವ್ಯಾಪಾರ ಕೂಟದ ಸಭೆಗಳಲ್ಲಿ ತಾಳ್ಮೆಯ ಅವಶ್ಯಕತೆ ಇದೆ. ವೀಕ್ಷಕರೇ, ನಿಮ್ಮ ಹಣಕಾಸಿನ ವಿಚಾರಕ್ಕೆ ಬಂದರೆ ಇವತ್ತು ಹಣಕಾಸಿನಲ್ಲೂ ಇಂದು ತಾಳ್ಮೆಯು ಅತ್ಯಂತ ಮುಖ್ಯ. ಜನ್ಮಾಷ್ಟಮಿಯ ಅಂಗವಾಗಿ ದಾನ, ಧರ್ಮ, ಪೂಜೆ ಇತ್ಯಾದಿಗೆ ಖರ್ಚಾಗುವ ಸಾಧ್ಯತೆ ಇದೆ. ಆದರೆ ಇದು ಪವಿತ್ರ ಹಾಗೂ ಪುಣ್ಯದಾಯಕ ಖರ್ಚು. ಹೂಡಿಕೆಯಲ್ಲಿ ಹೆಚ್ಚು ಬದ್ಧತೆಯ ತೀರ್ಮಾನಗಳನ್ನು ತೆಗೆದುಕೊಳ್ಳುವುದು ದೂರವಿರಲಿ. ಹಳೆಯ ಸಾಲಗಳ ವಾಪಸಿ ಬಗ್ಗೆ ಚಿಂತನೆ ಮಾಡಿ. ಇಂದು ಹಣಕಾಸಿನ ವಿಷಯದಲ್ಲಿ ಪತ್ನಿ ಅಥವಾ ಹಿರಿಯರ ಸಲಹೆ ಪಡೆಯುವುದು ಉತ್ತಮ. ಅನಿರೀಕ್ಷಿತವಾಗಿ ಶುಭ ಸದುಪಾಯದ ಮೂಲಕ ಹಣದ ಪ್ರವಾಹ ಸಂಭವಿಸಬಹುದೆಂಬ ಸೂಚನೆಗಳಿವೆ.
ವೀಕ್ಷಕರೇ, ನಿಮ್ಮ ಆರೋಗ್ಯದ ವಿಚಾರಕ್ಕೆ ಬಂದರೆ ಇವತ್ತು ಆರೋಗ್ಯದಲ್ಲಿ ಇಂದು ವಿಶೇಷ ಜಾಗರೂಕತೆ ಬೇಕು. ತಲೆನೋವು, ಅನಿದ್ರೆ, ಒತ್ತಡ ಅಥವಾ ಬೇಸರದಿಂದ ಮನಸ್ಸಿನಲ್ಲಿ ಕುಂಠಿತತೆ ಕಂಡುಬರಬಹುದು. ಕೃಷ್ಣ ಜನ್ಮಾಷ್ಟಮಿಯ ದಿನವಾದ್ದರಿಂದ ಉಪವಾಸ ಮಾಡುವವರು ದೈಹಿಕ ಶಕ್ತಿಯ ಬಗ್ಗೆ ಎಚ್ಚರಿಕೆಯಿಂದ ಇರಲಿ. ಉಪವಾಸವನ್ನು ನಿಯಮಿತವಾಗಿ ಪಾಲಿಸಿ. ನೇರ ಹೋಟೆಲ್ ಆಹಾರ ಅಥವಾ ಅನಿಯಮಿತ ಆಹಾರ ತಪ್ಪಿಸಿ. ಆಯುರ್ವೇದದ ತೈಲ ಮಸಾಜ್ ಅಥವಾ ಮೃದು ವ್ಯಾಯಾಮದಿಂದ ದೇಹದಲ್ಲಿನ ಶಕ್ತಿಯ ಚಲನೆ ಸುಧಾರಿಸಬಹುದು. ಧ್ಯಾನ, ಗಾಯತ್ರಿ ಜಪ ಅಥವಾ ಕೃಷ್ಣನ ಭಜನೆ ಆರೋಗ್ಯದ ಮೇಲೂ ಉತ್ತಮ ಪ್ರಭಾವ ಬೀರುತ್ತದೆ. ವೀಕ್ಷಕರೇ, ನಿಮ್ಮ ಕುಟುಂಬ ಮತ್ತು ನಿಮ್ಮ ಸಂಬಂಧದ ವಿಚಾರಕ್ಕೆ ಬಂದರೆ ಈ ದಿನ ಕುಟುಂಬದಲ್ಲಿ ಧಾರ್ಮಿಕ ಚಟುವಟಿಕೆ, ಪೂಜೆ ಮತ್ತು ಸಮೂಹ ಭಜನೆಗಳು ಮನೆಯ ವಾತಾವರಣವನ್ನು ಪವಿತ್ರಗೊಳಿಸುತ್ತವೆ. ಪತ್ನಿ, ಮಕ್ಕಳು ಹಾಗೂ ಹಿರಿಯರೊಂದಿಗೆ ಶ್ರದ್ಧೆಯೊಂದಿಗೆ ನಿರ್ವಹಿಸಿದ ಸಮಯ ಮೌಲ್ಯಯುತ. ಒಟ್ಟಾರೆ ಕುಟುಂಬದಲ್ಲಿ ಶಾಂತಿ, ನೆಮ್ಮದಿ ಮತ್ತು ಭಕ್ತಿಯ ಭಾವನೆಗಳ ಪ್ರಭಾವ ಹೆಚ್ಚು ಇರುತ್ತದೆ. ಈ ದಿನ ಮನೆಯಿಂದಲೇ ಕಿರಿಯ ಮಕ್ಕಳಿಗೆ ಕೃಷ್ಣನ ಕಥೆಗಳು, ಲೀಲೆಗಳು ಹಾಗೂ ಧರ್ಮೋಪದೇಶ ನೀಡಿ ಇವು ತಾತ್ವಿಕ ಜ್ಞಾನವನ್ನು ವೃದ್ಧಿಸಬಲ್ಲವು. ಕುಟುಂಬ ಸದಸ್ಯರೊಂದಿಗೆ ಗಣ್ಯ ನಿರ್ಧಾರಗಳನ್ನು ತೆಗೆದುಕೊಳ್ಳಲು ಶುಭ ಸಮಯ. ವೀಕ್ಷಕರೇ, ನೀವು ಈ ಶನಿವಾರ ಕೃಷ್ಣ ಜನ್ಮಾಷ್ಟಮಿಯ ಪ್ರಯುಕ್ತ ಆಧ್ಯಾತ್ಮದಲ್ಲಿ ತೊಡಗುವುದು ಅತ್ಯಂತ ಶ್ರೇಷ್ಠ. ಕೃಷ್ಣನ ಭಜನೆ, ಜಪ, ಉಪವಾಸ, ಪೂಜೆ ಇವೆಲ್ಲ ಇಂದು ನಿಮ್ಮ ಮನಸ್ಸಿಗೆ ಶಾಂತಿ ಹಾಗೂ ಆತ್ಮಶಕ್ತಿ ನೀಡುತ್ತವೆ. ಓಂ ಕ್ಲೀಂ ದೇವಕಿ ನಂದನಾಯ ನಮಃ ಎಂಬ ಮಂತ್ರವನ್ನು 108 ಬಾರಿ ಜಪಿಸಿ. ಯಾವುದೇ ಗುಡ್ಡೆಯ ಮೇಲಿರುವ ಕೃಷ್ಣ ಮಂದಿರದಲ್ಲಿ ತುಳಸಿ, ಬೆಣ್ಣೆ, ಬೆಲ್ಲದ ನೈವೇದ್ಯ ಮಾಡುವುದು ಪುಣ್ಯಕರ. ಅಸಹಾಯರಿಗೆ ನವಧಾನ್ಯ ದಾನ, ಬಾಲಕರಿಗೆ ತುಪ್ಪದ ಸಿಹಿ ತಿಂಡಿಗಳ ದಾನ ಶುಭ ಫಲದಾಯಕ. ಇಂದು ಬಂಗಾರದ ಆಭರಣ ಅಥವಾ ಕೃಷ್ಣನ ಚಿತ್ರವನ್ನು ಮನೆಗೆ ತರುವ ಯೋಗವಿದ್ದರೆ ಅದನ್ನು ಕೈ ಬಿಡಬೇಡಿ. ಅದೃಷ್ಟದ ಸಂಖ್ಯೆ 6. ಇದು ಶುಕ್ರ ಗ್ರಹದ ಸಂಖ್ಯೆ. ಇದು ಪ್ರೀತಿ, ಕಲೆ ಮತ್ತು ಭಕ್ತಿ ಶಕ್ತಿಗೆ ಸಮನ್ವಯ ನೀಡುತ್ತದೆ. ಇಂದಿನ ದಿನದಲ್ಲಿ ಈ ಸಂಖ್ಯೆಯ ಪ್ರಭಾವದಿಂದ ಆಧ್ಯಾತ್ಮಿಕ ಒತ್ತಡ ಕಡಿಮೆಯಾಗಬಹುದು. ಅದೃಷ್ಟದ ಬಣ್ಣ ಹಸಿರು. ಹಸಿರು ಬಣ್ಣ ಮನಸ್ಸಿಗೆ ಶಾಂತಿ, ಶುದ್ಧತೆ ಮತ್ತು ಸಮತೋಲನ ನೀಡುತ್ತದೆ. ಇಂದು ಹಸಿರು ಬಣ್ಣದ ಉಡುಗೆ ಅಥವಾ ಹಸಿರು ಹೂವಿನ ಅಲಂಕಾರವು ಪವಿತ್ರತೆಯನ್ನು ತರುವ ಸಾಧನವಾಗಬಹುದು. ಶುಭ ಸಮಯ ಮಧ್ಯಾಹ್ನ 12:30ರಿಂದ ಸಂಜೆ ಮಧ್ಯರಾತ್ರಿ 2 ಗಂಟೆ. ಈ ಸಮಯದಲ್ಲಿ ಪೂಜೆ, ಧ್ಯಾನ, ಜಪ ಅಥವಾ ಯಾವುದೇ ಸಾತ್ವಿಕ ಕಾರ್ಯ ಮಾಡುವುದು ಉತ್ತಮ. ಮನಸ್ಸಿನ ಶುದ್ಧತೆ ಈ ಸಮಯದಲ್ಲಿ ಹೆಚ್ಚು ಇರುತ್ತದೆ. ವೀಕ್ಷಕರೇ, ಈ ರೀತಿಯಾಗಿ 12 ರಾಶಿಯವರ ಇವತ್ತಿನ ದಿನ ಭವಿಷ್ಯ ಎಂಬುದು ಇದೆ. ಇಲ್ಲಿವರೆಗೂ ವಿಡಿಯೋ ನೋಡಿದ್ದಕ್ಕೆ ಪ್ರತಿಯೊಬ್ಬರಿಗೂ ಸಹ ಧನ್ಯವಾದಗಳು. ಇನ್ನೂ ನಿಮ್ಮ ಜೀವನದಲ್ಲಿ ಬೇರೆ ಯಾವುದೇ ರೀತಿಯಾದಂತಹ ಸಮಸ್ಯೆಗಳು ಇತ್ತು ಅಂದರೆ ಈ ಕೆಳಗೆ ಕಾಣಿಸ್ತಾ ಇರುವಂತಹ ನಂಬರ್ಗೆ ಕರೆ ಮಾಡಿ. ನಿಮ್ಮ ಪ್ರತಿಯೊಂದು ಸಮಸ್ಯೆಗೂ ನಾನು ಪರಿಹಾರಗಳನ್ನ ತಿಳಿಸಿಕೊಡ್ತೇನಂತೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ವಿಡಿಯೋಗೆ ಒಂದು ಲೈಕನ್ನು ಮಾಡಿ ಮತ್ತು ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮುಖಾಂತರವಾಗಿ ತಿಳಿಸಿಕೊಡಿ. ಎಲ್ರಿಗೂ ಸಹ ಈ ದಿನ ಶುಭವಾಗಲಿ.